ಓಂ ಶಾಂತಿ. ಅವ್ಯಕ್ತ ಬಾಬ್ದಾದಾರವರ ಮುರಳಿಯಾಗಿದೆ. 2/8/2020. ರಿವೈಸ್ ಡೇಟ್ ಆಗಿದೆ 1/3/86. ಹೋಲಿ ಹಂಸ್ ಬುದ್ಧಿ, ವೃತ್ತಿ, ದೃಷ್ಟಿ ಔರ್ ಮುಖ. ಪವಿತ್ರ ಹಂಸಗಳ ಬುದ್ಧಿ, ಮನೋಭಾವನೆಗಳು, ದೂರದೃಷ್ಟಿ ಹಾಗೂ ಮಾತು ಅಥವಾ ಮುಖ. आज बाप दादा सर्व होली हंसों की सभा देख रहे हैं. ಈ ದಿನ ಬಾಪ್ ದಾದಾವರು ಸರ್ವ ಪವಿತ್ರ ಹಂಸಗಳ ಸಭೆಯನ್ನು ನೋಡ್ತಾ ಇದ್ದಾರೆ. ಯ ಸಾಧಾರಣ ಸಭಾ ನಹಿ ಹೈ. ಇದು ಸಾಧಾರಣವಾದಂತಹ ಸಭೆ ಅಲ್ಲ. ಲೇಕಿನ್ ರೂಹಾನಿ ಹೋಲಿ ಹಂಸೋಂ ಕಿ ಸಭಾ ಹೈ. ಆದರೆ ಇದು ಪವಿತ್ರ ಆತ್ಮಿಕ ಹಂಸಗಳ ಸಭೆಯಾಗಿದೆ. बाप दादा हर एक होली हंस को देख रहे हैं कि सभी कहाँ तक होली हंस बने हैं. ಬಾಬ್ದಾವರು ಪ್ರತಿಯೊಂದು ಪವಿತ್ರ ಹಂಸಗಳನ್ನು ನೋಡ್ತಾ ಇದ್ದಾರೆ. ಈ ಪ್ರತಿಯೊಂದು ಹಂಸಗಳು ಕೂಡ ಎಷ್ಟರ ಮಟ್ಟಿಗೆ ಪವಿತ್ರ ಹಂಸಗಳಾಗಿದ್ದಾರೆ. ಹಂಸ್ ಕಿ ವಿಶೇಷತಾ ಅಚ್ಚಿ ತರಸೆ ಜಾನ್ತೆ ಹೋ. ಪವಿತ್ರ ಹಂಸಗಳ ವಿಶೇಷತೆಯನ್ನು ಚೆನ್ನಾಗಿ ತಾವು ತಿಳ್ಕೊಂಡಿದ್ದೀರಾ. ಸಬ್ಸೆ ಪಹಲೆ ಹಂಸ್ ಬುದ್ಧಿ ಅರ್ಥಾತ್ सदा हर आत्मा के प्रति श्रेष्ठ और शुभ सोचने वाले. ಮೊಟ್ಟ ಮೊದಲನೇ ಪವಿತ್ರ ಹಂಸಗಳ ಬುದ್ಧಿ ಅಂತಂದ್ರೆ ಅರ್ಥ ಆಗಿದೆ ಸದಾ ಪ್ರತಿಯೊಂದು ಆತ್ಮದ ಪ್ರತಿ ಶ್ರೇಷ್ಠ ಹಾಗೂ ಶುಭವನ್ನ ಯೋಚಿಸುವಂಥದ್ದು. ಹೋಲಿ ಹಂಸ್ ಅರ್ಥಾತ್ कंकर और रत्नों को अच्छी तरह परखने वाले और फिर धारण करने वाले. ಪವಿತ್ರ ಹಂಸಗಳು ಅಂತಂದ್ರೆ ಅರ್ಥ ಆಗಿದೆ ಕಲ್ಲು ಹಾಗೂ ರತ್ನಗಳನ್ನು ಚೆನ್ನಾಗಿ ಗುರುತಿಸಿ ನಂತರ ಆ ರತ್ನಗಳನ್ನು ಧಾರಣೆ ಮಾಡುವಂಥವರು. ಪಹಲೆ ಹರ್ ಆತ್ಮ ಕೆ ಭಾವ್ ಕೋ ಪರಖ್ನೆ ವಾಲೆ ಔರ್ ಫಿರ್ ಧಾರಣ್ ಕರ್ನೆ ವಾಲೆ. ಮೊಟ್ಟ ಮೊದಲು ಪ್ರತಿಯೊಂದು ಆತ್ಮದ ಭಾವನೆಯನ್ನು ತಿಳ್ಕೊಳ್ಳೋದು, ನಂತರ ಅದನ್ನು ಅಳವಡಿಸಿಕೊಳ್ಳುವಂಥದ್ದು. ಕಭಿ ಭಿ ಬುದ್ಧಿ ಮೇ ಕಿಸಿ ಭಿ ಆತ್ಮ ಕೆ ಪ್ರತಿ अशुभ व साधारण भाव धारण करने वाले ना हो. ಎಂದಿಗೂ ಕೂಡ ಬುದ್ಧಿಯಿಂದ ಯಾವುದೇ ಆತ್ಮದ ಪ್ರತಿ ಅಶುಭ ಅಥವಾ ಸಾಧಾರಣವಾದಂತಹ ಭಾವನೆಗಳನ್ನು ನಡೆಸಬಾರ್ದು. ಸದಾ ಶುಭ ಭಾವ और ಶುಭ ಭಾವನಾ ಧಾರಣ ಕರ್ನ. ಸದಾ ಕಾಲ ಶುಭ ಭಾವ ಹಾಗೂ ಶುಭ ಭಾವನೆಯಲ್ಲಿರಬೇಕು. भाव जानने से कभी भी किसी के साधारण स्वभाव या व्यर्थ स्वभाव का प्रभाव नहीं पड़ेगा. ಯಾವಾಗ ಭಾವನೆಗಳನ್ನು ಅರ್ಥಕೊಂಡ್ಬಿಡ್ತೀವಿ ಆಗ ಎಂದಿಗೂ ಕೂಡ ಸಾಧಾರಣವಾದಂತಹ ಸ್ವಭಾವ ಅಥವಾ ವ್ಯರ್ಥವಾದಂತಹ ಸ್ವಭಾವ ಏನಿದೆ ಅದು ಪ್ರಭಾವವನ್ನು ಬೀರೋದಿಲ್ಲ. ಶುಭ ಭಾವ ಶುಭ ಭಾವನಾ जिसको भाव स्वभाव कहते हो जो व्यर्थ है उसको बदलने का है. ಯಾವುದನ್ನು ನಾವು ಶುಭ ಭಾವ ಅಥವಾ ಶುಭ ಭಾವನೆ ಅಂತ ಹೇಳ್ತೀವಿ, ಯಾವುದಕ್ಕೆ ನಾವು ಭಾವ ಸ್ವಭಾವ ಅಂತ ಹೇಳ್ತೀವಿ, ಇದನ್ನು ನಾವು ವ್ಯರ್ಥದಿಂದ ಬದಲಾವಣೆ ಮಾಡ್ಕೊಳ್ಬೋದು. ಅಂತಂದರೆ ಯಾವುದು ನಮ್ಮ ಶುಭ ಭಾವನೆ ಹಾಗೂ ಶುಭ ಭಾವ ಇದೆ ಇದರಿಂದ ನಮ್ಮ ಭಾವ ಸ್ವಭಾವವನ್ನು ನಾವು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಬಾಪ್ ದಾದಾ ದೇಖ್ ರಹೆ ಹೇ ಐಸೆ ಹನ್ಸ್ ಬುದ್ಧಿ ಕಹಾ ತಕ್ ಬನೆ ಹೇ. ಅದಕ್ಕಾಗಿ ಈಗ ಬಾಬ್ದಾದವರು ನೋಡ್ತಾ ಇದ್ರು ಇಂತಹ ಪವಿತ್ರ ಹಂಸ ಬುದ್ಧಿಯವರು ಎಷ್ಟರ ಮಟ್ಟಿಗೆ ಆಗಿದ್ದೇವೆ. ऐसे ही हंस वृत्ति अर्थात सदा हर आत्मा के प्रति श्रेष्ठ कल्याण की वृत्ति. ಅದೇ ರೀತಿ ಹಂಸದ ಮನೋವೃತ್ತಿ ಅಂತಂದ್ರೇ ಅರ್ಥ ಆಗಿದೆ ಪ್ರತಿಯೊಂದು ಆತ್ಮದ ಪ್ರತಿ ಶ್ರೇಷ್ಠವಾದಂತಹ ಸದ್ಭಾವನೆ ಉಳ್ಳಂತಹ ಕಲ್ಯಾಣದ ಭಾವನೆ. हर आत्मा के अकल्याण की बातें सुनते देखते भी अकल्याण को कल्याण की वृत्ति से बदल लेना. ಪ್ರತಿಯೊಂದು ಆತ್ಮದ ಅಕಲ್ಯಾಣವಾದಂತಹ ಮಾತುಗಳನ್ನು ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಅಕಲ್ಯಾಣದು ನಡೀತಾ ಇರುತ್ತೆ, ಅದನ್ನು ನೋಡ್ತಾ ಇದ್ರೂ ಕೂಡ ಕಲ್ಯಾಣದ ಭಾವನೆಯಲ್ಲಿ ಅದನ್ನು ಪರಿವರ್ತನೆ ಮಾಡ್ಕೊಳ್ಳೋದು. ಇಸ್ಕೋ ಕೇತೆ ಹೇ ಹೋಲಿ ಹಂಸ್ ವೃತ್ತಿ. ಇಂಥವ್ರಿಗೆ ಹೇಳಲಾಗುತ್ತೆ ಪವಿತ್ರ ಹಂಸಗಳ ವೃತ್ತಿ. अपने कल्याण की वृत्ति से औरों को भी बदल सकते हो.
ಬಾಬು ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಶುಭವಾದಂತಹ ಮನೋಭಾವನೆಗಳಿಂದ ಬೇರೆಯವರ ಭಾವನೆಗಳನ್ನು ಕೂಡ ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. उनके अकल्याण की वृत्ति को अपने कल्याण की वृत्ति से बदल लेना यही ಹೋಲಿ ಹನ್ಸ್ का ಕರ್ತವ್ಯ है. ಅವರ ಅಕಲ್ಯಾಣದ ಭಾವನೆಗಳನ್ನು ನಮ್ಮ ಕಲ್ಯಾಣ ಅಥವಾ ಶುಭವಾದಂತಹ ಮನೋಭಾವನೆಗಳಿಂದ ಅವರ ಅಕಲ್ಯಾಣದ ಭಾವನೆಗಳನ್ನು ಕೂಡ ಪರಿವರ್ತನೆಯನ್ನು ಮಾಡುವಂಥವರೇ ಪವಿತ್ರ ಹಂಸಗಳ ಕರ್ತವ್ಯ ಆಗಿದೆ. इसी प्रमाण दृष्टि में सदा हर आत्मा के प्रति ಶ್ರೇಷ್ಠ ಶುದ್ಧ ಸ್ನೇಹ ಕಿ ದೃಷ್ಟಿ ಹೋ. ಅದೇ ರೀತಿ ದೂರಾಂದೇಶಿಗಳಾಗಿ ಅಥವಾ ನಮ್ಮ ದೃಷ್ಟಿಯಿಂದ ಸದಾ ಕಾಲ ಪ್ರತಿಯೊಂದು ಆತ್ಮದ ಪ್ರತಿ ಬಹಳ ಶ್ರೇಷ್ಠವಾದಂತಹ ಶುದ್ಧವಾದಂತಹ ಸ್ನೇಹಿ ದೃಷ್ಟಿ ಇರಬೇಕು. कैसे भी हो लेकिन अपनी तरफ से सबके प्रति रूहानी आत्मिक स्नेह की दृष्टि धारण करना. और ಎಂಥ ಆತ್ಮನೇ ಆಗೋಗ್ಬಿಡ್ಲಿ, ಆದರೆ ಸರ್ವರ ಪ್ರತಿಯೂ ಕೂಡ ಆತ್ಮಿಕವಾದಂತಹ ಸ್ನೇಹದ ದೃಷ್ಟಿಯನ್ನು ನಾವು ಅಳವಡಿಸ್ಕೊಳ್ಬೇಕು. ಇಸ್ಕೋ ಕೇತೆ ಹೇ ಹೋಲಿ ಹನ್ಸ್ ದೃಷ್ಟಿ. ಇದಕ್ಕೇನೆ ಹೇಳಲಾಗುತ್ತೆ ಪವಿತ್ರ ಹಂಸಗಳ ದೃಷ್ಟಿ. इसी प्रकार बोल में भी पहले सुनाया है, बुरा बोल अलग चीज़ है. ಬಾಬು ಅವ್ರು ಹೇಳ್ತಾರೆ, ಅದೇ ರೀತಿ ಮಾತಿನ ಬಗ್ಗೆನೂ ಕೂಡ ಬಾಬು ಅವರು ತಿಳಿಸ್ಕೊಟ್ಟಿದ್ದಾರೆ. ಕೆಟ್ಟ ಮಾತುಗಳಂತೂ ಬಿಡಿ, ಅದು ಬೇರೆನೇ ಆಯಿತು. ವತೋ ಬ್ರಾಹ್ಮಣೋಂಕ ಬದಲ್ ಗಯಾ ಹೇ. ಆ ಕೆಟ್ಟ ಮಾತುಗಳಂತೂ ಬ್ರಾಹ್ಮಣರಲ್ಲಿ ಬದಲಾವಣೆ ಆಗೋಗ್ಬಿಟ್ಟಿದೆ. ಲೇಕಿನ್ ವ್ಯರ್ಥ ಬೋಲ್ ಕೋ ಬಿ ಹೋಲಿ ಹನ್ಸ್ ಮುಖ್ ನಹಿ ಕಹೆಂಗೆ. ಆದರೆ ಈ ವ್ಯರ್ಥ ಮಾತುಗಳೇನಿದೆ ಇದನ್ನು ಕೂಡ ಪವಿತ್ರ ಹಂಸಗಳ ಮಾತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮುಖ್ ಬಿ ಹೋಲಿ ಹನ್ಸ್ ಮುಖ್ ಹೋ. ಬಾಬು ಅವ್ರು ಹೇಳ್ತಾರೆ, ನಮ್ಮ ಮಾತುಗಳು ಕೂಡ ಬಹಳ ಪವಿತ್ರವಾಗಿರಬೇಕು, ಪವಿತ್ರ ಹಂಸಗಳ ಬಾಯಾಗಿರಬೇಕು. ಜಿಸ್ಕೆ ಮುಖ್ ಸೆ ಕಭಿ ವ್ಯರ್ಥ ನಾ ನಿಕ್ಲೆ. ಪವಿತ್ರ ಹಂಸಗಳ ಮುಖದಿಂದ ಎಂದಿಗೂ ಕೂಡ ವ್ಯರ್ಥವಾದಂತಹ ಮಾತುಗಳು ಬರೋ ಹಾಗಿಲ್ಲ. ಇಸ್ಕೋ ಕಹೆಂಗೆ ಹನ್ಸ್ ಮುಖ್ ಸ್ಥಿತಿ. ಇದಕ್ಕೇನೆ ಹೇಳಲಾಗತ್ತೆ ಹಂಸಮುಖಿಗಳು. ತೋ ಹೋಲಿ ಹನ್ಸ್ ಬುದ್ಧಿ ವೃತ್ತಿ ದೃಷ್ಟಿ ಔರ್ ಮುಖ್ ಅಂತಂದರೆ ಪವಿತ್ರ ಹಂಸಗಳ ಬುದ್ಧಿ ಮನೋಭಾವನೆಗಳು ದೃಷ್ಟಿ ಹಾಗೂ ಮಾತು. जब यह पवित्र अर्थात श्रेष्ठ बन जाते हैं तो स्वतः ही होली हंस की स्थिति का प्रत्यक्ष प्रभाव दिखाई देता है. ಯಾವಾಗ ಪವಿತ್ರ ಹಂಸಗಳ ಬುದ್ಧಿ ಮನೋಕಾಮನೆಗಳು ಮನೋಭಾವನೆಗಳು ದೃಷ್ಟಿ ಹಾಗೂ ಮಾತು ಚೇಂಜ್ ಆಗೋಗ್ಬಿಡುತ್ತೆ, ಪರಿವರ್ತನೆ ಆಗೋಗ್ಬಿಡುತ್ತೆ, ಆಗ ಹೇಳಲಾಗತ್ತೆ ತಾವು ಶ್ರೇಷ್ಠರಾಗಿದ್ದೀರಾ, ಪವಿತ್ರರಾಗಿದ್ದೀರಾ ಎಂದು. ಆಗ ಸ್ವತಃವಾಗಿ ಹೋಲಿ ಹಂಸ ಸ್ಥಿತಿ ಅನ್ನೋದು ಪ್ರತ್ಯಕ್ಷ ಆಗುತ್ತೆ ಮತ್ತು ನಮ್ಮ ಮಾತು ದೃಷ್ಟಿ ಭಾವನೆಗಳು ಇದೆಲ್ಲವೂ ಕೂಡ ಬೇರೆಯವರ ಮೇಲೆ ಪ್ರಭಾವ ಅನ್ನೋದು ಬೀರುತ್ತೆ. ತೋ ಸಭಿ ಅಪ್ನೆ ಆಪ್ ಕೋ ದೇಖೋ ಕಿ ಕಹಾ ತಕ್ ಸದಾ ಹೋಲಿ ಹನ್ಸ್ ಬನ್ ಚಲ್ತೆ ಫಿರ್ತೆ ಹೇ. ಅದಕ್ಕಾಗಿ ಸದಾ ಕಾಲ ನಮ್ಮನ್ನು ನಾವು ನೋಡ್ಕೊಳ್ತಾ ಇರಬೇಕು, ಎಷ್ಟರ ಮಟ್ಟಿಗೆ ನಾನು ಪವಿತ್ರ ಹಂಸನಾಗಿ ನಡೀತಾ ತಿರುಗಾಡ್ತಾ ಇರ್ತೀನಿ. क्योंकि स्व उन्नति का समय ज़्यादा नहीं रहा है, इसलिए अपने आप को ಚೆಕ್ करो और चेंज करो. ಯಾಕೆ ಅಂತಂದರೆ ಈಗ ಸ್ವ ಉನ್ನತಿಗಾಗಿ ಸಮಯ ಹೆಚ್ಚು ಉಳಿದಿಲ್ಲ, ಅದಕ್ಕಾಗಿ ನಮ್ಮನ್ನು ನಾವೇ ಪರಿಶೀಲನೆಯನ್ನು ಮಾಡಿಕೊಳ್ಬೇಕು ಮತ್ತು ಪರಿವರ್ತನೆಯನ್ನು ಮಾಡಿಕೊಳ್ಬೇಕಾಗಿದೆ. इस समय का परिवर्तन बहुत काल के परिवर्तन वाली गोल्डन दुनिया के अधिकारी बनाएगा. ಬಾಬ್ದಾದವ್ರು ಹೇಳ್ತಾರೆ, ಈ ಸಮಯದಲ್ಲಿ ನಾವೇನಾದರೂ ಪರಿವರ್ತನೆ ಮಾಡಿಕೊಂಡಿದ್ದೇ ಆದರೆ ಇದು ಬಹಳ ಕಾಲದ ಪರಿವರ್ತನೆಯನ್ನು ನಮ್ಮಲ್ಲಿ ತರುತ್ತೆ. ಅದೇ ಆಗಿದೆ ಸ್ವರ್ಣಿಮ ಪ್ರಪಂಚ. ಅಲ್ಲಿಗೆ ನಾವು ಅಧಿಕಾರಿಗಳು ಆಗೋಗ್ಬಿಡ್ತೇವೆ. ಇಶಾರಾ ಬಾಬ್ದಾದಾನೆ ಪೆಹಲೆ ಬಿ ದಿಯಾ ಹೇ. ಈ ಒಂದು ನಿರ್ದೇಶನವನ್ನು ಬಾಬ್ದಾದವರು ಮುಂಚೆನೇ ಕೊಟ್ಟಿದ್ದಾರೆ. ಸ್ವ ಕಿ ತರಫ್ ಡಬಲ್ ಅಂಡರ್ಲೈನ್ ಸೆ ಅಟೆನ್ಷನ್ ಸಬಿ ಕಾ ಹೇ. ಬಾಬು ಅವ್ರು ಹೇಳ್ತಾ ಇದ್ರೆ ಸ್ವಯಂನ ಪ್ರತಿ ಡಬಲ್ ಆಗಿ ನಾವು ಗಮನವನ್ನು ಕೊಡ್ತಾ ಇದ್ದೀವಾ. ಥೋಡಾ ಸಮಯ का अटेंशन है और बहुत काल के अटेंशन के फलस्वरूप श्रेष्ठ प्राप्ति की प्रारब्ध है.
ಬಾಬ್ದಾದವ್ರು ಹೇಳ್ತಾರೆ, ಈಗ ಸ್ವಲ್ಪ ಸಮಯದ ಗಮನವನ್ನು ನಾವೇನು ಕೊಡ್ತೀವಿ, ಇದು ಬಹಳ ಕಾಲದ ಪ್ರಾರಬ್ಧವನ್ನು ಇದು ಕೊಡಿಸುತ್ತೆ. इसलिए यह थोड़ा समय बहुत ಶ್ರೇಷ್ಠ ಸುಹಾವನಾ है. ಅದಕ್ಕಾಗಿಯೇ ಈ ಸಂಗಮ ಯುಗದ ಕ್ಷಣಗಳು ಬಹಳ ಶ್ರೇಷ್ಠ ಹಾಗೂ ಸ್ವರ್ಣಿಮವಾಗಿದೆ, ಬಹಳ ಅಮೂಲ್ಯವಾದದ್ದಾಗಿದೆ. ಮೆಹನತ್ ಬಿ ನಹಿ ಹೈ, ಸಿರ್ಫ್ ಜೋ ಬಾಪ್ನೆ ಕಹಾ ಔರ್ ಧಾರಣ್ ಕಿಯಾ. ಇದರಲ್ಲೇನೂ ಕೂಡ ಪರಿಶ್ರಮನೂ ಕೂಡ ಇಲ್ಲ, ಕೇವಲ ತಂದೆ ಏನು ಹೇಳಿದರೆ ಅದನ್ನು ನಾವು ಧಾರಣೆ ಮಾಡಬೇಕಾಗಿದೆ. ಔರ್ ಧಾರಣ್ ಕರ್ನೆ ಸೆ ಪ್ರಾಕ್ಟಿಕಲ್ ಸ್ವತಃ ಹಿ ಹೋಗಾ. ಮತ್ತೆ ಯಾವಾಗ ನಾವು ಅದನ್ನು ಗ್ರಹಣೆ ಮಾಡ್ತೀವಿ ಆಗ ಅದು ಸ್ವತಃವಾಗಿ ಪ್ರಯೋಗದಲ್ಲಿ ಬರುತ್ತೆ. ಹೋಲಿ ಹಂಸ್ ಕಾ ಕಾಮ್ ಹಿ ಹೇ ಧಾರಣ್ ಕರ್ನ. ಪವಿತ್ರ ಹಂಸಗಳ ಕೆಲಸನೇ ಆಗಿದೆ ಅಳವಡಿಸ್ಕೊಳ್ಳೋದು. ತೋ ಐಸಾ ಹೋಲಿ ಹಂಸೋಂಕಿ ಯ ಸಭಾ ಹೆನಾ, ಅಂದರೆ ಇಂತಹ ಪವಿತ್ರ ಹಂಸಗಳ ಸಭೆ ಆಗಿದೆ ತಾನೇ ಇದು. ನಾಲೆಜ್ ಫುಲ್ ಬಂದ್ಗಯೇ, ಬಾಬ್ದಾದವ್ರು ಕೇಳ್ತಾರೆ, ಜ್ಞಾನಪೂರ್ಣರಾಗೋಗಿದ್ದೀರಾ. ವ್ಯರ್ಥ ವ ಸಾಧಾರಣ ಕೋ ಅಚ್ಚಿ ತರಸೆ ಸಮಜ್ ಗಯೇ ಹೋ. ವ್ಯರ್ಥ ಹಾಗೂ ಸಾಧಾರಣ ಇದರಲ್ಲಿ ಏನು ವ್ಯತ್ಯಾಸ ಇದೆ, ಇದು ಏನಾಗಿದೆ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ತೋ ಸಮಜ್ನೆ ಕೆ ಬಾದ್ ಕರ್ಮೆ ಸ್ವತಃ ಹಿ ಆತಾ ಹೈ. ಯಾವಾಗ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದು ಕರ್ಮದಲ್ಲಿ ಸ್ವತಃ ಬಂದ್ಬಿಡುತ್ತೆ. वैसे भी साधारण भाषा में यही कहते हो ना कि अभी मेरे को समझ में आया है. ಹೇಗೆ ನಾವು ಸಾಧಾರಣವಾಗಿ ಮಾತಾಡಬೇಕಾದ್ರೆ ಹೇಳ್ತೀವಲ್ಲ, ಹಾಂ ನಂಗೆ ಇವಾಗ ಅರ್ಥ ಆಯಿತು ಅಂತ. ಫಿರ್ ಕರ್ನೆಕೆ ಬಿನಾ ರಹ ನಹಿ ಸಕ್ತೆ. ಯಾವಾಗ ನಮಗೆ ಅರ್ಥ ಆಯಿತು ಅಂತ ಹೇಳ್ತೀವಿ ಆಗ ಮಾಡ್ದಿರ ಇರಲಿಕ್ಕೆ ಸಾಧ್ಯ ಇಲ್ಲ. ತೋ ಪೆಹಲೆ ಚೆಕ್ ಕರೋ ಕಿ ಸಾಧಾರಣ ಅಥವಾ ವ್ಯರ್ಥ ಕ್ಯಾ ಹೇ. ಅದಕ್ಕಾಗಿ ಮೊಟ್ಟ ಮೊದಲು ನಮ್ಮನ್ನು ನಾವು ಪರಿಶೀಲನೆ ಮಾಡ್ಕೊಳ್ಬೇಕು, ನಂದು ಸಾಧಾರಣ ಅಥವಾ ವ್ಯರ್ಥ ಯಾವುದಾದ್ರೂ ಇದೆಯಾ. ಕಬಿ ವ್ಯರ್ಥ ಯಾ ಸಾಧಾರಣ ಕೋ ಹಿ ಶ್ರೇಷ್ಠ ತೋ ನಹಿ ಸಮಜ್ ಲೇತೆ. ಎಂದು ಕೂಡ ಹೀಗೆ ಮಾಡೋದಿಲ್ಲ ತಾನೆ. ವ್ಯರ್ಥ ಹಾಗೂ ಸಾಧಾರಣ ಮಾತುಗಳನ್ನು ಬಹಳ ಶ್ರೇಷ್ಠ ಅಂತ ತಿಳ್ಕೊಳ್ಳೋದಿಲ್ಲ ತಾನೆ. ಇಸ್ಲಿಯೇ ಪೆಹಲೆ ಮುಖ್ಯ ಹೇ ಹೋಲಿ ಹನ್ಸ್ ಬುದ್ಧಿ. ಅದಕ್ಕೇನೆ ಬಾಬ್ದಾದವರು ಮೊಟ್ಟ ಮೊದಲು ಮುಖ್ಯವಾಗಿ ಹೇಳಿರುವಂಥದ್ದೇ ಪವಿತ್ರ ಹಂಸಗಳ ಬುದ್ಧಿ. ಉಸ್ಮೆ ಸ್ವತಃ ಹಿ ಪರಕ್ನೆ ಕಿ ಶಕ್ತಿ ಆ ಹಿ ಜಾತಿ ಹೈ. ಇದರಿಂದ ಸ್ವತಃವಾಗಿ ಗುರುತಿಸುವಂತಹ ಶಕ್ತಿ ಬಂದೇ ಬಿಡುತ್ತೆ. क्योंकि व्यर्थ संकल्प और व्यर्थ समय तब जाता है जब उसका परख नहीं रहती कि यह राइट है या रांग है. ಬಾಬ್ದಾದವ್ರು ಹೇಳ್ತಾರೆ, ವ್ಯರ್ಥ ಅಥವಾ ನಕಾರಾತ್ಮಕ ಸಂಕಲ್ಪಗಳು, ವ್ಯರ್ಥವಾದಂತಹ ಸಂಕಲ್ಪ ಹಾಗೂ ಸಮಯ ಯಾವಾಗ ನಡೆಯುತ್ತೆ ಅಂತಂದರೆ, ಯಾವಾಗ ನಮ್ಗೆ ಗೊತ್ತೇ ಇಲ್ಲ ಇದು ವ್ಯರ್ಥ ಅಂತ, ಆವಾಗ ನಡೆಯುತ್ತೆ. ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿಲ್ಲದೆ ಇರಬೇಕಾದ್ರೆ ಈ ವ್ಯರ್ಥ ಅಥವಾ ಸಾಧಾರಣವಾದಂತಹ ಸಂಕಲ್ಪಗಳು, ಸಮಯ ಹಾಗೂ ಸಂಕಲ್ಪ ಅನ್ನೋದು ವ್ಯರ್ಥವಾಗಿ ಹೋಗುತ್ತೆ. ಅಪ್ನೆ ವ್ಯರ್ಥ ಕೋ ರಾಂಗ್ ಕೋ ರೈಟ್ ಸಮಜ್ ಲೇತೆ ಹೈ. ಯಾವುದು ತಪ್ಪಿದೆ, ವ್ಯರ್ಥ ಇದೆ, ಅದನ್ನೇ ಸರಿ ಅಂತ ತಿಳ್ಕೊಂಡ್ಬಿಡ್ತೀರಾ. ತಬ್ ಹಿ ಜ್ಯಾದಾ ವ್ಯರ್ಥ ಸಮಯ ಜಾತಾ ಹೈ. ಯಾವಾಗ ಅದೇ ಸರಿ ಅಂತ ತಿಳ್ಕೊಂಡ್ಬಿಡ್ತೀವಿ, ವ್ಯರ್ಥ ಸಾಧಾರಣ ಮಾತುಗಳನ್ನೇ ಸರಿ ಅಂತ ತಿಳ್ಕೊಂಡ್ಬಿಡ್ತೀವಿ, ಆಗ ವ್ಯರ್ಥವಾಗಿ ಸಮಯ ಬಹಳಷ್ಟು ಹೋಗುತ್ತೆ. ಹೇ ವ್ಯರ್ಥ ಲೇಕಿನ್ ಸಮಜ್ತೆ ಹೇ ಕಿ ಮೈ ಸಮರ್ಥ ರೈಟ್ ಸೋಚ್ ರಹಿ ಹೂಂ. ಇರೋದು ನೋಡಿದ್ರೆ ವ್ಯರ್ಥವಾದಂತಹ ಮಾತು, ವ್ಯರ್ಥವಾದಂತಹ ಸಮಯ ಹೋಗ್ತಾ ಇದೆ. ಆದರೆ ನಾವು ತಿಳ್ಕೊಳ್ತೀವಿ, ನಾನಂತೂ ಬಹಳ ಸಮರ್ಥನಾಗಿದ್ದೀನಿ, ನಾನಂತೂ ಸರಿಯಾಗೇ ಯೋಚನೆ ಮಾಡ್ತಾ ಇದ್ದೀನಿ ಅಂತ. ಜೋ ಮೈನೆ ಕಹಾ ವಹಿ ರೈಟ್ ಹೈ. ಮತ್ತು ಹೀಗೆ ತಿಳ್ಕೊಳ್ತೀವಂತೆ, ನಾನು ಏನು ಹೇಳಿದೆ ಅದೇ ಸರಿಯಾಗಿದೆ. इसी में परखने की शक्ति ना होने के कारण मन की शक्ति, समय की शक्ति, वाणी की शक्ति सब चली जाती है. ಇದನ್ನು ಸರಿಯಾಗಿ ಗುರುತಿಸದೇ ಇರುವ ಕಾರಣ ಮನಸ್ಸಿನ ಶಕ್ತಿ ಹೋಯ್ತು ವ್ಯರ್ಥವಾಗಿ, ಸಮಯದ ಶಕ್ತಿ ವ್ಯರ್ಥವಾಗಿ ಹೋಯ್ತು, ನಮ್ಮ ಮಾತಿನ ಶಕ್ತಿನೂ ಕೂಡ ಹೋಯ್ತು ಅಂತಂದರೆ ಎಲ್ಲವೂ ಕೂಡ ವ್ಯರ್ಥವಾಗೇ ಹೊಟ್ಟೋಯ್ತು. ಅವ್ರ ದೂಸರೆ ಸೆ ಮೆಹನತ್ ಲೇನೆ ಕಾ ಬೋಜ್ ಬಿ ಚಡ್ತಾ ಹೈ. ಮತ್ತು ಬೇರೆಯವರು ನಮ್ಮ ಮೇಲೆ ಪರಿಶ್ರಮವನ್ನು ಪಡ್ತಾರೆ, ಅರ್ಥ ಮಾಡಿಸ್ಲಿಕ್ಕಾಗಿ, ತಿದ್ದಲಿಕ್ಕಾಗಿ, ನಮ್ಮ ಭಾವನೆಗಳನ್ನು ಸರಿ ಮಾಡಲಿಕ್ಕಾಗಿ. ಆಗ ನಾವು ಬೇರೆಯವರಿಂದ ಪಡ್ಕೊಳ್ತಾ ಇರುವ ಕಾರಣ ನಮ್ಮ ಮೇಲೆ ಈಗ ಹೊರೆ ಬರುತ್ತೆ. ಕಾರಣ ಕ್ಯೂಂಕಿ ಹೋಲಿ ಹಂಸ್ ಬುದ್ಧಿ ನಹಿ ಬನೆ. ಇದೆಲ್ಲ ಯಾಕೆ ಆಗ್ತಾ ಇರೋದು? ಯಾಕೆ ಅಂತಂದರೆ ನಾವು ಪವಿತ್ರ ಹಂಸಗಳ ಬುದ್ಧಿ ಅನ್ನೋದು ನಮಗೆ ಇಲ್ಲ. तो बाप दादा सभी होली हंसों को फिर से यही इशारा दे रहे हैं कि उल्टे को उल्टा नहीं करो. ಅದಕ್ಕಾಗಿ ಬಾಬ್ದಾದವರು ಈ ಪವಿತ್ರ ಹಂಸಗಳ ಸಭೆಯಲ್ಲಿ ಇದೇ ನಿರ್ದೇಶನವನ್ನು ಕೊಡ್ತಾ ಇದ್ದಾರೆ. ಇವ್ರು ತಪ್ಪಾಗಿದ್ದಾರೆ ಅಂತಂದರೆ ಇವ್ರು ತಪ್ಪಾಗಿದ್ದಾರೆ ಅಂತ ಹೇಳಬೇಡಿ. ಯ ಹೇ ಹಿ ಉಲ್ಟಾ
ಯ ನೆಹಿ ಸೋಚೋ, ಇವ್ರು ಇರೋದೇ ತಪ್ಪಾಗಿ ಅಂತ ಎಂದಿಗೂ ಕೂಡ ಯೋಚನೆ ಮಾಡಬೇಡಿ. ಲೇಕಿನ್ ಉಲ್ಟೇಕೋ ಸುಲ್ಟಾ ಕೈಸಾ ಕರು ಯ ಸೋಚೋ. ಇವ್ರು ತಪ್ಪಾಗಿದ್ದಾರೆ ಹೌದು, ಆದರೆ ಇವರನ್ನ ಹೇಗೆ ಸರಿ ಮಾಡೋದು? ನಾನು ಇವಾಗ ತಪ್ಪಾಗಿ ನಡ್ಕೊಳ್ತಾ ಇದ್ದೀನಿ, ಆದರೆ ಇದನ್ನು ನಾನು ಹೇಗೆ ಸರಿ ಮಾಡೋದು? ಹೀಗೆ ಯೋಚನೆ ಮಾಡಿ. ಇಸ್ಕೋ ಕಹಾ ಜಾತಾ ಹೇ ಕಲ್ಯಾಣ್ ಕಿ ಭಾವನಾ. ಆಗ ಹೇಳಲಾಗುತ್ತೆ ಕಲ್ಯಾಣದ ಭಾವನೆ ಇದೆ. ಶ್ರೇಷ್ಠ ಭಾವ್ शुभ भावना से अपने व्यर्थ भाव स्वभाव और दूसरे के भाव स्वभाव को परिवर्तन करने की विजय प्राप्त करेंगे. ಶ್ರೇಷ್ಠವಾದಂತಹ ಭಾವನೆಗಳು, ಶುಭವಾದಂತಹ ಭಾವನೆಗಳಿಂದ ಸ್ವಯಂ ನಮ್ಮದೇ ಆದಂತಹ ವ್ಯರ್ಥ ಭಾವ ಸ್ವಭಾವಗಳನ್ನು ಹಾಗೂ ಬೇರೆಯವರ ಭಾವ ಸ್ವಭಾವಗಳನ್ನು ಪರಿವರ್ತನೆಯನ್ನು ಮಾಡ್ಬೋದು ಹಾಗೂ ವಿಜಯವನ್ನು ಪಡಿಬೋದು. ಸಮಜಾ? ಬಾಬ್ದಾದವ್ರು ಕೇಳ್ತಾ ಇದ್ದಾರೆ, ಅರ್ಥ ಆಯ್ತಾ? ಪೆಹಲೆ ಸ್ವ ಪರ್ ವಿಜಯಿ ಫಿರ್ ಸರ್ವ ಪರ್ ವಿಜಯಿ. ಮೊಟ್ಟ ಮೊದಲು ಸ್ವಯಂ ನಮ್ಮ ಮೇಲೆ ವಿಜಯವನ್ನು ಪಡಿಬೇಕು. ನಮ್ಮದೇ ಆದಂತಹ ವ್ಯರ್ಥ ಸಂಕಲ್ಪಗಳು, ವ್ಯರ್ಥವಾಗಿ ಸಮಯವನ್ನು ಕಳೆಯೋದು, ಇದರ ಮೇಲೆ ನಮ್ಮ ಮೇಲೆ ನಾವು ವಿಜಯವನ್ನು ಪಡಿಬೇಕು. ಅದಾದ ನಂತರ ಸರ್ವರ್ಗೂ ಕೂಡ ನಾವು ವಿಜಯವನ್ನು ತರಿಸ್ಬೇಕು. ಫಿರ್ ಪ್ರಕೃತಿ ಪರ್ ವಿಜಯಿ ಬನೆಂಗೆ. ಆಗ ಪ್ರಕೃತಿಯ ಮೇಲೆ, ನಂತರ ಪ್ರಕೃತಿಯ ಮೇಲೆ ವಿಜಯವನ್ನು ನಾವು ಪಡಿಬೋದು. ಅಂದರೆ ಸ್ವಯಂ ನಮ್ಮ ಮೇಲೆ ವಿಜಯವನ್ನು ಪಡಿಬೇಕು. ನಮ್ಮದೇ ಆದಂತಹ ಸಂಕಲ್ಪಗಳು, ನಮ್ಮದೇ ಆದಂತಹ ಭಾವನೆಗಳು, ನಮ್ಮದೇ ಆದಂತಹ ದೃಷ್ಟಿಕೋನ, ಇದರ ಮೇಲೆ ನಮ್ಮ ಮೇಲೆ ನಾವೇ ವಿಜಯವನ್ನು ಪಡಿಬೇಕು. ಅದಾದ ನಂತರ ಬೇರೆ ಆತ್ಮಗಳ ಪ್ರತಿ ಅವ್ರು ಹೇಗೆ ಇದ್ರೂ ಕೂಡ ಅವರ ಬಗ್ಗೆ ಶುಭ ಭಾವನೆ, ಶುಭ ಕಾಮನೆಯನ್ನು ಇಟ್ಟು ಅವರ ಮೇಲೂ ಕೂಡ ಶುಭವನ್ನೇ ಹರಿಸ್ಬೇಕು. ಆಗ ಮಾಡಿದ ನಂತರ ಪ್ರಕೃತಿಯ ಮೇಲೆ ನಾವು ವಿಜಯವನ್ನು ಪಡೀಲಿಕ್ಕೆ ಸಾಧ್ಯ. ತೀನೋ ವಿಜಯ್ ಆಪ್ಕೋ ವಿಜಯ್ ಮಾಲಕ ಮಣ್ಕ ಬನಾಯಗಿ. ಹೀಗೆ ಮೂರರಲ್ಲೂ ಕೂಡ ನಾವು ಯಾವಾಗ ವಿಜಯವನ್ನು ಪಡ್ಕೊಳ್ತೀವಿ, ಸ್ವಯಂ, ಅನ್ಯರು ಹಾಗೂ ಪ್ರಕೃತಿಯ ಬಗ್ಗೆ ಯಾವಾಗ ವಿಜಯವನ್ನು ಪಡಿತೀವಿ, ಆಗ ವಿಜಯ ಮಾಲೆಯ ಮಣಿ ಆಗಲಿಕ್ಕೆ ಸಾಧ್ಯ. ಪ್ರಕೃತಿ ಮೇ ವಾಯುಮಂಡಲ್ ವೈಬ್ರೇಷನ್ ಯ ಸ್ಥೂಲ್ ಪ್ರಕೃತಿ ಕಿ ಸಮಸ್ಯೆ ಸಬ್ ಆ ಜಾತಿ ಹೈ. ಬಾಬ್ದಾದವ್ರು ಹೇಳ್ತಾರೆ, ಯಾವಾಗ ಪ್ರಕೃತಿ ಅಂತ ಹೇಳ್ತೀವಿ ಅದರಲ್ಲಿ ಒಂದು ವಾತಾವರಣ, ಇನ್ನೊಂದು ಪ್ರಕಂಪನಗಳು ಹಾಗೂ ಪಂಚ ತತ್ವಗಳು. ಇವು ಮೂರು ಕೂಡ ಯಾವುದೆಲ್ಲ ಹೇಳ್ತೀವಿ ಪ್ರಕೃತಿ ಅಂತ ಹೇಳಿದಾಗ ಇವು ಮೂರೂ ಕೂಡ ಒಟ್ಟಿಗೆ ಬಂದ್ಬಿಡುತ್ತೆ. ಅಂದರೆ ಇವು ಮೂರು ಮೇಲೂ ಕೂಡ ನಾವು ವಿಜಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ತೋ ತೀನೋ ಪರ್ ವಿಜಯ್ ಹೋ. ಅದಕ್ಕಾಗಿ ಬಾಬಾ ಅವ್ರು ಹೇಳ್ತಾ ಇದ್ದಾರೆ ಸ್ವಯಂ ಮತ್ತು ಅನ್ಯಾತ್ಮರ ಪ್ರತಿ ಹಾಗೂ ಪ್ರಕೃತಿ. ಪ್ರಕೃತಿ ಅಂತಂದರೆ ಒಂದು ವಾತಾವರಣ, ಪ್ರಕಂಪನಗಳು ಹಾಗೂ ಪಂಚತತ್ವಗಳು. ಇಷ್ಟರ ಮೇಲೂ ಕೂಡ ತಾವು ವಿಜಯವನ್ನು ಪಡೆದಿದ್ದೀರಾ. ಇಸ್ ಆಧಾರ್ ಸೆ ವಿಜಯ್ ಮಾಲಾ ಕಾ ನಂಬರ್ ಅಪ್ನಾ ದೇಖ್ ಸಕ್ತೆ ಹೋ. ಈ ಒಂದು ಆಧಾರದ ಮೇಲೆ ನಾನು ವಿಜಯ ಮಾಲೆಯ ಮಣಿ ಆಗಲಿಕ್ಕೆ ಸಾಧ್ಯನಾ ಅಂತ ತಾವು ನೋಡ್ಕೊಳ್ಬೋದು. ಇಸ್ಲಿಯೇ ನಾಮ್ ಹಿ ವೈಜಯಂತಿ ಮಾಲಾ ರಖಾ ಹೈ. ಅದಕ್ಕಾಗಿಯೇ ಹೆಸರೇ ಇಟ್ಟಿರೋದು ವೈಜಯಂತಿ ಮಾಲಾ. ತೋ ಸಭಿ ವಿಜಯಿ ಹೋ ಅಂತಂದರೆ ತಾವೆಲ್ಲರೂ ಕೂಡ ವಿಜಯಿಗಳಾಗಿದ್ದೀರಾ. ಒಳ್ಳೆಯದು. ಆಜ್ ಆಸ್ಟ್ರೇಲಿಯಾ ವಾಲೋಂ ಕಾ ಟರ್ನ್ ಹೈ. ಒಳ್ಳೆಯದು. ಈಗಂತೂ ಆಸ್ಟ್ರೇಲಿಯಾದವರ ಸರ್ದಿ ಇದೆ. ऑस्ट्रेलिया वालों को मधुबन से भी गोल्डन चांसलर बनने का चांस मिलता है क्योंकि सभी को आगे रखने का चांस देते हो. यह विशेषता है. ಆಸ್ಟ್ರೇಲಿಯಾದವ್ರಿಗೆ ಮಧುಬನ್ದವರು ಸ್ವರ್ಣಿಮ ಅವಕಾಶವನ್ನು ಕೊಟ್ಟಿದ್ದಾರೆ. ಹೀಗೆ ಅವಕಾಶವನ್ನು ಕೊಟ್ಟಿದವರು ಕೂಡ ಏನಾಗ್ತಾರೆ, ಕುಲಪತಿ ಆಗೋಗ್ಬಿಡ್ತಾರೆ. ಯಾಕೆ ಅಂತಂದರೆ ಮಧುಬನದವರ ವಿಶೇಷತೆನೇ ಆಗಿದೆ ಬೇರೆಯವ್ರಿಗೆ ಅವಕಾಶವನ್ನು ಕೊಡೋದು. औरों को आगे रखना या ಚಾನ್ಸ್ ದೇನಾ ಅರ್ಥಾತ್ ಚಾನ್ಸಲರ್ ಬನನ. ಬೇರೆಯವರನ್ನು ಮುಂದಿಡೋದು, ಬೇರೆಯವ್ರಿಗೆ ಅವಕಾಶವನ್ನು ಕೊಡೋದು ಅಂತಂದ್ರೇ ಅರ್ಥ ಕುಲಪತಿಗಳು ಆಗೋದು. ಚಾನ್ಸ್ ಲೇನೆ ವಾಲೆ ಕೋ ಚಾನ್ಸ್ ದೇನೆ ವಾಲೋ ಕೋ ದೋನೋ ಕೋ ಚಾನ್ಸಲರ್ ಕೇತೆ ಹೈ. ಬಾಬೋರ್ ಹೇಳ್ತಾರೆ, ಯಾರು ಅವಕಾಶವನ್ನು ತಗೊಳ್ತಾ ಇದ್ದಾರೆ ಹಾಗೂ ಯಾರು ಅವಕಾಶವನ್ನು ಕೊಡ್ತಾ ಇದ್ದಾರೆ ಇಬ್ಬರಿಗೂ ಕೂಡ ಕುಲಪತಿಗಳು ಅಂತಾನೆ ಹೇಳೋದು. ಬಾಪ್ ದಾದಾ ಸದಾ ಹರ್ ಬಚ್ಚೆ ಕಿ ವಿಶೇಷತಾ ದೇಖ್ತೆ ಹೈ और ವರ್ಣನ್ ಕರ್ತೆ ಹೈ. ಬಾಬ್ದಾದವರಂತೂ ಪ್ರತಿಯೊಂದು ಮಗುವಿನ ವಿಶೇಷತೆಯನ್ನು ನೋಡ್ತಾರೆ ಹಾಗೂ ವರ್ಣನೆಯನ್ನು ಮಾಡ್ತಾರೆ. ಆಸ್ಟ್ರೇಲಿಯಾ ಮೇ ಪಾಂಡವೋಂಕೋ ಸೇವಾ ಕಾ ಚಾನ್ಸ್ ವಿಶೇಷ ಮಿಲಾ ಹುವಾ ಹೈ. ಆಸ್ಟ್ರೇಲಿಯಾದಲ್ಲಿ ಪಾಂಡವರಿಗೆ ಸೇವೆಯ ಅವಕಾಶ ಅಂತೂ ವಿಶೇಷವಾಗಿ ಸಿಕ್ಕಿದೆ. ಝಾದಾ ಸೆಂಟರ್ಸ್ ಬಿ ಪಾಂಡವ್ ಸಂಭಾಲ್ತೆ ಹೈ. ಆಸ್ಟ್ರೇಲಿಯಾದಲ್ಲಿ ಹೆಚ್ಚು ಅಣ್ಣಂದಿರೇ ಸೇವಾ ಕೇಂದ್ರಗಳನ್ನು ಸಂಭಾಲನೆ ಮಾಡೋದು. ಶಕ್ತಿಯೋನೇ ಪಾಂಡವೋಂಕೋ ಚಾನ್ಸ್ ದಿಯಾ. ಆಸ್ಟ್ರೇಲಿಯಾದಲ್ಲಿ ಶಕ್ತಿಯರು ಪಾಂಡವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆಗೇ ರಖ್ನೆ ವಾಲೆ ಸದೈವ್ ಆಗೇ ರಹತೆ ಹಿ ಹೈ.
ಮುಂದೆ ಇರುವಂಥವರಂತೂ ಸದಾಕಾಲ ಮುಂದೆನೇ ಇರ್ತಾರೆ. ಯ ಬಿ ಶಕ್ತಿಯೋಂಕಿ ವಿಶಾಲತಾ ಹೈ, ಇದು ಕೂಡ ಶಕ್ತಿಯರ ವಿಶಾಲ ಬುದ್ಧಿಯಾಗಿದೆ. ಲೇಕಿನ್ ಪಾಂಡವ್ ಅಪ್ನೆ ಕೋ ಸದಾ ನಿಮಿತ್ ಸಮಜ್ ಸೇವಾ ಮೇ ಆಗೆ ಬಡ್ ರಹೆ ಹೋನಾ. ಅಕ್ಕಂದ್ರೇನೋ ಮುಂದೆ ಇಟ್ಟರು, ಆದರೂ ಕೂಡ ಪಾಂಡವರಂತೂ ಸದಾಕಾಲ ತಮ್ಮನ್ನು ತಾವು ನಿಮಿತ್ತ ಅಂತ ತಿಳ್ಕೊಂಡು ಸೇವೆಯಲ್ಲಿ ಮುಂದುವರ್ತಾ ಇದ್ದೀರಾ ತಾನೇ. ಸೇವಾ ಮೇ ನಿಮಿತ್ ಭಾವ್ ಹಿ ಸೇವಾ ಕಿ ಸಫಲತಾ ಕಾ ಆಧಾರ್ ಹೈ. ಯಾವಾಗ ಸೇವೆಯಲ್ಲಿ ನಿಮಿತ್ತ ಭಾವದಿಂದ ಮಾಡ್ತೇವೆ ಆಗ ಸೇವೆಯಲ್ಲಿ ಸಫಲತೆ ಅನ್ನೋದು ಸಿಕ್ಬಿಡುತ್ತೆ. ಸೊ ನಿಮಿತ್ತ ಭಾವನೆ ಸೇವೆಯಲ್ಲಿ ಸಫಲತೆಯ ಆಧಾರ ಆಗಿದೆ. ಬಾಪ್ ದಾದಾ 3 ಶಬ್ದ ಕೇತೆ ಹೇನಾ. ಬಾಪ್ ದಾದಾ ಅವರಂತೂ 3 ಶಬ್ದಗಳನ್ನು ಹೇಳ್ತಾರಲ್ಲ, ಜೋ ಸಾಕಾರ ದ್ವಾರ ಬಿ ಲಾಸ್ಟ್ ಮೇ ಉಚ್ಚಾರಣ್ ಕಿಯೆ. ಯಾರು ಸಾಕಾರ ಬಾಬು ಅವರು ಕೂಡ ಕೊನೆಯಲ್ಲಿ ಈ 3 ಶಬ್ದಗಳನ್ನು ಉಚ್ಚಾರಣೆ ಮಾಡಿದ್ದಾರೆ. ನಿರಾಕಾರಿ, ನಿರ್ವಿಕಾರಿ और ನಿರಹಂಕಾರಿ. ನಿರಾಕಾರಿಗಳು, ನಿರ್ವಿಕಾರಿಗಳು ಹಾಗೂ ನಿರಹಂಕಾರಿಗಳು. ಯ ತೀನೋ ವಿಶೇಷತಾಯೇ ನಿಮಿತ್ತ ಭಾವ ಸೆ ಸ್ವತಃ ಹಿ ಆತಿ ಹೈ. ಈ 3 ವಿಶೇಷತೆಗಳು ನಿಮಿತ್ತ ಭಾವದಿಂದ ಸ್ವತಃವಾಗಿ ಬಂದ್ಬಿಡುತ್ತೆ. ಅಂದರೆ ಯಾರು ನಿಮಿತ್ತ ಭಾವದಿಂದ ಇರ್ತಾರೆ ಅವರಲ್ಲಿ ನಿರಾಕಾರಿ ಸ್ಥಿತಿ, ನಿರ್ವಿಕಾರಿ ಸ್ಥಿತಿ ಹಾಗೂ ನಿರಹಂಕಾರ ಸ್ಥಿತಿ ಸಹಜವಾಗಿ ಬಂದ್ಬಿಡುತ್ತೆ. ನಿಮಿತ್ ಭಾವ ನಹಿ ತೋ ಇನ್ ತೀನೋ ವಿಶೇಷತಾओं का ಅನುಭವ ನಹಿ ಹೋತಾ. ಒಂದು ವೇಳೆ ನಿಮಿತ್ತ ಭಾವ ಇಲ್ಲ ಅಂತಂದರೆ ಈ 3 ವಿಶೇಷತೆಗಳ ಅನುಭವವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. निमित्त भाव अनेक प्रकार का मैपन मेरापन सहज ही खत्म कर देता है. ಎಷ್ಟು ನಾವು ನಿಮಿತ್ತ ಭಾವದಿಂದ ಇರ್ತೀವಿ ಅಷ್ಟು ಅನೇಕ ಪ್ರಕಾರದ ನನ್ನತನ, ನನ್ನದು ಅನ್ನುವಂಥದ್ದನ್ನು ಸಹಜವಾಗಿ ಇದು ಸಮಾಪ್ತಿ ಮಾಡಿಬಿಡುತ್ತೆ. ತೋ ಮೈ ನಾ ಮೇರಾ. ಹಂಗಂತಂದರೆ ನಾನು ಇಲ್ಲ, ನಂದು ಕೂಡ ಇಲ್ಲ. ಸ್ಥಿತಿ ಮೇ ಜೋ ಹಲ್ಚಲ್ ಹೋತಿ ಹೈ ವ ಇಸಿ ಏಕ್ ಕಮಿ ಕೆ ಕಾರಣ. ನಮ್ಮ ಸ್ಥಿತಿಯಲ್ಲೂ ಏನು ಏರುಪೇರಾಗುತ್ತೆ ಅದು ಕೂಡ ಇದೊಂದೇ ಒಂದು ಕೊರತೆಯ ಕಾರಣ. ಯಾವುದದು? ನಾನು ಮತ್ತು ನನ್ನದು. ಸೇವಾ ಮೇ ಬಿ ಮೆಹನತ್ ಕರ್ನಿ ಪಡ್ತಿ ಹೈ और अपनी उड़ती कला की ಸ್ಥಿತಿ ಮೇ ಬಿ ಮೆಹನತ್ ಕರ್ನಿ ಪಡ್ತಿ ಹೈ. ಯಾವಾಗ ನಾನು ಮತ್ತು ನನ್ನದು ಇರುತ್ತೆ ಆವಾಗ ಸೇವೆಯಲ್ಲೂ ಕೂಡ ಪರಿಶ್ರಮ ಪಡಬೇಕಾಗತ್ತೆ. ಮತ್ತು ಹಾರುವ ಕಳೆಯ ಆತ್ಮದ ಸ್ಥಿತಿ, ಹಾರುವ ಕಳೆಯಲ್ಲಿ ಹೋಗಬೇಕು ಅಂತಂದ್ರೂ ಕೂಡ ಅದರಲ್ಲೂ ಕೂಡ ನಾವು ಪರಿಶ್ರಮವನ್ನು ಪಡಬೇಕಾಗತ್ತೆ. ನಿಮಿತ್ ಹೇ ಅರ್ಥಾತ್ ನಿಮಿತ್ ಬನಾನೆ ವಾಲ ಸದಾ ಯಾದ್ ರಹೆ. ಬಾಬು ಅವ್ರು ಹೇಳ್ತಾರೆ, ಯಾವಾಗ ನಿಮಿತ್ತವಾದಂತಹ ಭಾವನೆ ಇದೆ ಅಂತಂದರೆ ನಮ್ಮನ್ನು ಯಾರು ನಿಮಿತ್ತ ಮಾಡಿದ್ದಾರೆ ಶಿವಬಾಬು ಅವರು, ಅವರ ನೆನಪು ಕೂಡ ಸದಾ ಕಾಲ ಇರುತ್ತೆ. तो इसी विशेषता से सदा सेवा की वृद्धि करते हुए आगे बढ़ते रहे होना. ಅಂತಂದರೆ ಇದೇ ಒಂದು ನಿಮಿತ್ತ ಭಾವನೆಯ ವಿಶೇಷತೆಯಿಂದ ಸದಾಕಾಲ ಸೇವೆಯಲ್ಲಿ ವೃದ್ಧಿಯನ್ನು ಹೊಂದುತ್ತಾ ಮುಂದುವರಿತಾ ಇದ್ದೀರಾ ತಾನೇ. ಸೇವಾ ಕಾ ವಿಸ್ತಾರ ಹೋನಾ ಯ ಬಿ ಸೇವಾ ಕಿ ಸಫಲತಾ ಕಿ ನಿಶಾನಿ ಹೈ. ಎಲ್ಲಿ ಸೇವೆಯ ವಿಸ್ತಾರ ಆಗ್ತಾ ಇರುತ್ತೆ ಇದು ಕೂಡ ಸೇವೆಯ ಸಫಲತೆಯ ಚಿಹ್ನೆ ಆಗಿದೆ. ಅಭಿ ಅಚಲ್ ಅಡೋಲ್ ಸ್ಥಿತಿ ಕೆ ಅಚ್ಚೆ ಅನುಭವಿ ಹೋಗಯೇ ಹೋ. ಈಗಂತೂ ತಮ್ಮ ಅಚಲ ಅಡೋಲ ಸ್ಥಿತಿಯಲ್ಲಿ ತಾವು ಚೆನ್ನಾಗಿ ಅನುಭವಿಗಳಾಗೋಗ್ಬಿಟ್ಟಿದ್ದೀರಾ. ಸಮಜಾ? ಆಸ್ಟ್ರೇಲಿಯಾ ಅರ್ಥಾತ್ ಕುಚ್ ಎಕ್ಸ್ಟ್ರಾ ಹೇ. ಬಾಬು ಅವ್ರು ಹೇಳ್ತಾ ಇದ್ದಾರೆ, ಗೊತ್ತಾಯ್ತಾ? ಆಸ್ಟ್ರೇಲಿಯಾ ಅಂತಂದ್ರೇ ಅರ್ಥ ಸ್ವಲ್ಪ ಜಾಸ್ತಿ ಇದೆ. ಜೋ ಔರೋಮೇ ನಹಿ ಹೈ. ಅದು ಯಾವ್ದು ಜಾಸ್ತಿ ಇದೆ ಅದು ಬೇರೆ ಯಾರಲ್ಲೂ ಕೂಡ ಇಲ್ಲ. ಆಸ್ಟ್ರೇಲಿಯಾ ಮೇ ಅವ್ರ ವೆರೈಟಿ ಗುಜರಾತಿ ಆದಿ ನಹಿ ಹೈ. ಬಾಬು ಅವ್ರು ಹೇಳ್ತಾರೆ, ಆಸ್ಟ್ರೇಲಿಯಾದಲ್ಲಿ ಬೇರೆ ತರಾವರಿಯಾದಂತಹ ಮನುಷ್ಯರು ಅಂದರೆ ಗುಜರಾತಿಗಳು ಯಾರೂ ಕೂಡ ಇಲ್ಲ. ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಕಾ ಕಾಮ್ ಜ್ಯಾದಾ ಕಿಯಾ ಹೈ. ದಾನ ಅನ್ನೋದು ಮನೆಯಿಂದ ಶುರುವಾಗುತ್ತೆ. ಈ ಒಂದು ಹೇಳಿಕೆಯಂತೆ ಆಸ್ಟ್ರೇಲಿಯಾದಲ್ಲಿ ಹೆಚ್ಚು ಕೆಲಸವನ್ನು, ಸೇವೆಯನ್ನು ಮಾಡಿದ್ದಾರೆ. ಹಮ್ ಜೀನ್ಸ್ ಕೋ ಜಗಾಯಾ ಹೈ. ಅವರ ಸಹಪಾಠಿಗಳನ್ನು ಚೆನ್ನಾಗಿ ಅವರು ಎಚ್ಚರಿಸಿದ್ದಾರೆ. ಅಂದರೆ ಬಾಬು ಅವರ ಜ್ಞಾನವನ್ನು ಕೊಟ್ಟು ಅವರನ್ನು ಮೇಲೆತ್ತಿದ್ದಾರೆ. ಕುಮಾರ್ ಕುಮಾರಿಯೋಂಕ ಅಚ್ಚ ಕಲ್ಯಾಣ ಹೋ ರಹಾ ಹೈ. ಕುಮಾರ ಕುಮಾರಿಯರದು ಒಳ್ಳೆ ಲಾಭವನ್ನು, ಕಲ್ಯಾಣ ಅನ್ನೋದು ನಡೀತಾ ಇದೆ. ಇಸ್ ಜೀವನ್ ಮೇ ಅಪನೆ ಜೀವನ್ ಕಾ ಶ್ರೇಷ್ಠ ಫೈಸ್ಲಾ ಕರ್ನಾ ಹೋತಾ ಹೈ. ಈ ಒಂದು ಜೀವನದಲ್ಲಿ ನಮ್ಮ ಜೀವನದ ನಿರ್ಧಾರವನ್ನು ಶ್ರೇಷ್ಠವನ್ನಾಗಿ ಮಾಡಬೇಕಾಗಿದೆ. ಅಪನಿ ಜೀವನ್ ಬನಾಲಿ ತೋ ಸದಾ ಕೇಲಿಯೇ ಶ್ರೇಷ್ಠ ಬನ್ ಗಯೇ. ಯಾವಾಗ ತಮ್ಮ ಜೀವನದಲ್ಲಿ ಶ್ರೇಷ್ಠ ನಿರ್ಧಾರವನ್ನು ತಗೊಂಡ್ಬಿಟ್ಟಿದ್ದೀರಾ ಆಗ ತಮ್ಮ ಶ್ರೇಷ್ಠವಾದಂತಹ ಜೀವನ ಆಗೇ ಹೋಗುತ್ತೆ. ಉಲ್ಟಿ ಸೀಡಿ ಚಡ್ನೆ ಸೆ ಬಚ್ ಗಯೇ. ತಪ್ಪಾಗಿರುವಂತಹ ಏಣಿಯನ್ನು ಹತ್ತೋದ್ರಿಂದ ತಾವು ಬಚಾವಾಗಿ ಹೋಗ್ಬಿಟ್ಟಿದ್ದೀರಾ. ಬಾಪ್ ದಾದಾ ಖುಷ್ ಹೋತೆ ಹೇ ಕಿ ಏಕ್ ದೋ ಸೆ ಅನೇಕ ದೀಪಕ್ ಜಗ್ ದೀಪಮಾಲಾ ಬನಾ ರಹೆ ಹೇ. ಬಾಪ್ ದಾದಾ ಅವ್ರಿಗಂತೂ ಬಹಳ ಖುಷಿ ಇದೆ. ಒಂದು ದೀಪ ಬೆಳಗ್ತು
ಒಬ್ಬರು ತಂದೆಯ ಪರಿಚಯವನ್ನು ತಿಳ್ಕೊಂಡ್ರು, ಅವರು ಮತ್ತಷ್ಟು ದೀಪಗಳನ್ನು ಬೆಳಗಿಸ್ತಾ ಇದ್ದಾರೆ, ಮತ್ತಷ್ಟು ಆತ್ಮಗಳಿಗೆ ಆತ್ಮದ ಬಗ್ಗೆ ಪರಮಾತ್ಮನ ಪರಿಚಯವನ್ನು ಕೊಡ್ತಾ ಇದ್ದಾರೆ. ಉಮಂಗ್ ಉತ್ಸಾಹ ಅಚ್ಚಾ ಹೇ. ಬಾಬೋರ್ ಹೇಳ್ತಾರೆ, ಈ ಒಂದು ಸೇವೆಯಲ್ಲಿ ಒಲವು ಉತ್ಸಾಹ ಅನ್ನೋದು ಬಹಳ ಚೆನ್ನಾಗಿದೆ. ಸೇವಾ ಮೇ ಬ್ಯುಸಿ ರೆಹನೆ ಸೆ ಉನ್ನತಿ ಅಚ್ಚಿ ಕರ್ ರಹೆ ಹೇ. ಸೇವೆಯಲ್ಲಿ ವ್ಯಸ್ತರಾಗಿರುವ ಕಾರಣ ಉನ್ನತಿ ಅನ್ನೋದು ಬಹಳ ಚೆನ್ನಾಗಿ ಆಗ್ತಾ ಇದೆ. ಏಕ್ ತೋ ನಿಮಿತ್ ಭಾವ್ ಕಿ ಬಾತ್ ಸುನಾಯಿ. ಬಾಬ್ದಾದವ್ರು ಹೇಳ್ತಾರೆ, ಒಂದಂತೂ ನಿಮಿತ್ತ ಭಾವನೆಯ ಮಾತನ್ನು ತಿಳಿಸಿದ್ರು. ದೂಸರಾ ಜೋ ಸೇವಾ ಕೆ निमित्त बनते उन्हों के लिए स्व उन्नति व सेवा की उन्नति प्रति एक विशेष स्लोगन ಸೇಫ್ಟಿ ಕಾ ಸಾಧನ್ ಹೈ. ಬಾಬ್ದಾದವ್ರು ಹೇಳ್ತಾ ಇದ್ದಾರೆ, ಎರಡನೇದಾಗಿದೆ, ಯಾರು ಸೇವೆಗೆ ನಿಮಿತ್ತರಾಗಿದ್ದಾರೆ ಅವರ ಸ್ವಯಂನ ಉನ್ನತಿನೂ ಕೂಡ ಆಗುತ್ತೆ ಹಾಗೂ ಸೇವೆಯ ಉನ್ನತಿನೂ ಕೂಡ ಆಗುತ್ತೆ. ಈ ಸೇವೆಯ ಉನ್ನತಿ ಏನಿದೆ ಇದು ಒಂದು ಸ್ಲೋಗನ್. ಯಾಕೆ ಅಂತಂದರೆ ಇದರಲ್ಲಿ ಯಾರು ವ್ಯಸ್ತರಾಗಿರ್ತಾರೆ ಅವರು ಸದಾ ಕಾಲ ಸುರಕ್ಷತೆಯಾಗಿರ್ತಾರೆ. ಅಂದರೆ ಸೇವೆ ಒಂದು ಸಾಧನೆ ಆಯಿತು. ಇಸ್ ನಿಮಿತ್ ಬನೆ ಹುಯೇ ಕೋ ಜೋ ಕರೆಂಗೆ ಉಸ್ಮೇ ದೇಖ್ ಸಬ್ ಕರೆಂಗೆ ಕ್ಯೂಂಕಿ ಸೇವಾ ಕೆ ನಿಮಿತ್ ಬನ್ನ ಅರ್ಥಾತ್ ಸ್ಟೇಜ್ ಪರ್ ಆನಾ. ಯಾರು ಸೇವೆಗೆ ನಿಮಿತ್ತರಾಗಿದ್ದಾರೆ ಅವರನ್ನು ನೋಡಿ ಮತ್ತಿನ್ನೆಲ್ಲರೂ ಕೂಡ ಅವರನ್ನು ಅನುಕರಣೆ ಮಾಡ್ತಾರೆ. ಯಾಕೆ ಅಂತಂದರೆ ಯಾರು ಸೇವೆಗೆ ನಿಮಿತ್ತರಾಗಿದ್ದಾರೆ ಅವರು ರಂಗಮಂಚದ ಮೇಲೆ ಪಾತ್ರವನ್ನು ಅಭಿನಯ ಮಾಡಿದ ಹಾಗೆ. जैसे कोई पाटदारी जब स्टेज पर आता है तो कितना अटेंशन रखता है. ಹೇಗೆ ಯಾವುದಾದ್ರೂ ಒಂದು ಪಾತ್ರಧಾರಿ ರಂಗಮಂಚದ ಮೇಲೆ ಬಂದು ಅಭಿನಯ ಮಾಡಬೇಕಾದ್ರೆ ಎಷ್ಟು ಗಮನವನ್ನು ಅವ್ರು ಕೊಡ್ತಾರೆ. ತೋ ಸೇವಾಕ್ಕೆ ನಿಮಿತ್ ಬನ್ನ ಅರ್ಥಾತ್ ಸ್ಟೇಜ್ ಪರ್ ಪಾರ್ಟ್ ಬಜಾನ. ಅದೇ ರೀತಿ ಯಾರು ಸೇವೆಗೆ ನಿಮಿತ್ತರಾಗ್ತಾರೆ ಅವರು ರಂಗಮಂಚದ ಮೇಲೆ ಪಾತ್ರವನ್ನು ಅಭಿನಯ ಮಾಡಿದ ಹಾಗೆ. ಸ್ಟೇಜ್ ತರಫ್ ಸಬೀಕಿ ನಜರ್ ಹೋತಿ ಹೈ. ಯಾರು ರಂಗಮಂಚದ ಮೇಲಿರ್ತಾರೆ ಅವರ ಮೇಲೆ ಎಲ್ಲರ ದೃಷ್ಟಿ ಇರುತ್ತೆ. ಅವ್ರ ಜೋ ಜಿತನಾ ಹೀರೋ ಆ್ಯಕ್ಟರ್ ಹೋತಾ ಉಸ್ ಪರ್ ಜ್ಯಾದಾ ನಜರ್ ಹೋತಿ ಹೈ. ಮತ್ತು ಯಾರು ಮುಖ್ಯವಾದಂತಹ ಪಾತ್ರಧಾರಿಗಳಾಗಿರ್ತಾರೆ ಅವ್ರ ಮೇಲಂತೂ ಇನ್ನೂ ಹೆಚ್ಚು ದೃಷ್ಟಿ ಇರುತ್ತೆ. ತೋ ಯ ಸ್ಲೋಗನ್ ಸೇಫ್ಟಿ ಕಾ ಸಾಧನ್ ಹೈ. ಅಂತಂದರೆ ಈ ಒಂದು ಹೇಳಿಕೆ ಏನಿದೆ ಸೇವೆ ಇದು ಸುರಕ್ಷತೆಯ ಸಾಧನೆ ಆಗಿದೆ. ಇಸ್ಸೆ ಸ್ವತಃ ಹಿ ಉಡ್ತಿ ಕಲಾ ಕಾ ಅನುಭವ ಕರೆಂಗೆ. ಇದರಿಂದ ಸ್ವತಃವಾಗಿ ನಾವು ಆರುವ ಕಲೆಯ ಅನುಭವವನ್ನು ಮಾಡ್ಬೋದು. ವೈಸೆ ತೋ ಚಾಹೆ ಸೆಂಟರ್ ಪರ್ ರಹತೆ ವ ಕಹಾ ಭಿ ರಹಕರ್ ಸೇವಾ ಕರ್ತೆ. ಹಾಗೆ ನೋಡಿದ್ರೆ ನೀವು ಸೆಂಟ್ರಲ್ಲಿ ಇದ್ದಾದರೂ ಸೇವೆ ಮಾಡಿ, ಸೇವಾ ಕೇಂದ್ರದಲ್ಲ ಇದ್ದಾದರೂ ಸೇವೆ ಮಾಡಿ, ಅಥವಾ ತಮ್ಮ ಮನೆಯಲ್ಲಿದ್ದಾದರೂ ಸೇವೆ ಮಾಡಿ. ಸೇವಾದಾರಿ ತೋ ಸಬ್ ಹೈ. ಎಲ್ಲರೂ ಕೂಡ ಸೇವಾದಾರಿಗಳೇ ಆಗಿದ್ದಾರೆ. कई अपने निमित स्थानों पर रहकर सेवा का ಚಾನ್ಸ್ लेते वह भी सेवा की स्टेज पर है. ಬಾಬ್ದಾದವ್ರು ಹೇಳ್ತಾರೆ, ಕೆಲವರಂತೂ ತಮ್ಮ ಮನೆಯಲ್ಲೇ ಇದ್ದು ಸೇವೆಯ ಅವಕಾಶವನ್ನು ತಗೊಳ್ತಾರೆ. ಅವರು ಕೂಡ ಸೇವೆಯ ರಂಗಮಂಚದ ಮೇಲೆ ಇದ್ದ ಹಾಗೇನೆ. ಸೇವಾ ಕೆ ಸಿವಾಯ್ ಅಪ್ನೆ ಸಮಯಕ್ಕೋ ವ್ಯರ್ಥ ನಹಿ ಗವಾನಾ ಚಾಹಿಯೇ. ಸೇವೆಯ ಹೊರತು ಬೇರೆ ಯಾವುದೇ ಕೆಲಸವನ್ನು ಮಾಡಿ ಸಮಯವನ್ನು ವ್ಯರ್ಥವಾಗಿ ಕಳಿಬಾರ್ದು. ಸೇವಾ ಕಾ ಭಿ ಖಾತಾ ಬಹುತ್ ಜಮಾ ಹೋತಾ ಹೈ. ಎಷ್ಟು ನಾವು ಸೇವೆ ಮಾಡ್ತೀವಿ ಅದರಿಂದನೂ ಕೂಡ ನಮ್ಮ ಖಾತೆ ಅನ್ನೋದು ಜಮಾ ಆಗುತ್ತೆ. ಸಚ್ಚಿ ದಿಲ್ ಸೆ ಸೇವಾ ಕರ್ನೆ ವಾಲೆ ಅಪ್ನಾ ಖಾತಾ ಬಹುತ್ ಅಚ್ಚಿ ತರ ಸೆ ಜಮಾ ಕರ್ ರಹೆ ಹೈ. ಯಾರು ಸತ್ಯ ಹೃದಯದಿಂದ ಸೇವೆಯನ್ನು ಮಾಡ್ತಾರೆ ಅವರು ತಮ್ಮ ಖಾತೆಯನ್ನು ಬಹಳ ಚೆನ್ನಾಗಿ ಜಮಾ ಮಾಡ್ಕೊಳ್ತಾ ಇದ್ದಾರೆ. बाप दादा के पास हर एक बच्चे का आदि से अंत तक सेवा का ಖಾತಾ है. ಬಾಪ್ ದಾದಾವರ ಬಳಿ ಅಂತೂ ಪ್ರತಿಯೊಂದು ಮಗುವಿನ ಆದಿಯಿಂದ ಹಿಡಿದು ಅಂತ್ಯದವರೆಗೂ ಕೂಡ ಯಾವುದೆಲ್ಲ ಸೇವೆ ಮಾಡಿದರೆ ಅದರ ಖಾತೆ ಅನ್ನೋದು ಇದೆ. ಅವ್ರು ಆಟೋಮೆಟಿಕಲಿ ಉಸ್ಮೆ ಜಮಾ ಹೋತಾ रहता है. ಅದಕ್ಕಾಗಿ ಸ್ವಯಂ ತನಗಾಗಿ ತಾನೇ ಅದು ಜಮಾ ಆಗ್ತಾ ಹೋಗುತ್ತೆ. ಏಕೇಕ ಅಕೌಂಟ್ ನಹಿ ರಖ್ನಾ ಪಡ್ತಾ ಹೈ. ಒಬ್ಬೊಬ್ಬರದು ಕೂಡ ಖಾತೆಯನ್ನು ಇಟ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಬಾಬ್ದಾದವ್ರಿಗೆ. ಅಕೌಂಟ್ ರಖ್ನೆ ವಾಲೋಂ ಕೆ ಪಾಸ್ ಬಹುತ್ ಫೈಲ್ ಹೋತೆ ಹೈ. ಯಾರು ಖಾತೆಯನ್ನು ಇಟ್ಕೊಳ್ತಾರೆ ಅವ್ರ ಹತ್ರ ಅಂತೂ ಬಹಳಷ್ಟು ಫೈಲ್ಗಳಿರುತ್ತೆ. ಬಾಪ್ ಕೆ ಪಾಸ್ ಸ್ಥೂಲ್ ಫೈಲ್ ಕೋಯಿ ನಹಿ ಹೈ. ಬಾಬಾ ಅವರ ಬಳಿ ಅಂತೂ ಯಾವುದೂ ಕೂಡ ಸ್ಥೂಲವಾದಂತಹ ಫೈಲ್ಗಳಿಲ್ಲ. ಏಕ್ ಸೆಕೆಂಡ್ ಮೇ हर एक का आदि से अभी तक का ರಿಜಿಸ್ಟರ್ ಸೆಕೆಂಡ್ ಮೇ ಎಮರ್ಜ್ ಹೋತಾ ಹೈ. ಬಾಬಾ ಅವ್ರು ಹೇಳ್ತಾರೆ, ನನಗಂತೂ ಒಂದು ಕ್ಷಣದಲ್ಲಿ ಪ್ರತಿಯೊಂದು ಆತ್ಮದ್ದು ಕೂಡ ಆದಿಯಿಂದ ಅಂತ್ಯದವರೆಗೂ ಕೂಡ ಏನೆಲ್ಲ ರಿಜಿಸ್ಟರ್ ಇದೆ ಅದು ತಕ್ಷಣವ ಎಮರ್ಜ್ ಆಗೋಗ್ಬಿಡುತ್ತೆ, ಪ್ರಕಟ ಆಗೋಗ್ಬಿಡುತ್ತೆ ಬಾಬಾ ಅವ್ರ ಮುಂದೆ. ಆಟೋಮೆಟಿಕಲಿ ಜಮಾ ಹೋತಾ रहता है.
ಅದು ಸ್ವಯಂ ತನಗಾಗಿ ತಾನೇ ಜಮಾ ಆಗ್ತಾ ಹೋಗುತ್ತೆ. ऐसे कभी नहीं समझना हमको तो कोई देखता नहीं समझता नहीं. ಅದಕ್ಕಾಗಿ ಬಾಬು ಅವ್ರು ಹೇಳ್ತಾರೆ, ತಾವೇನು ಸೇವೆ ಮಾಡಿದ್ದೀರಾ ಆದಿಯಿಂದ ಅಂತ್ಯದವರೆಗೂ ಕೂಡ ಪ್ರತಿಯೊಂದು ಆತ್ಮದ್ದು ಕೂಡ ಸ್ವಯಂ ತನಗಾಗಿ ತಾನೇ ಅದು ಜಮಾ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ತಾವು ಎಂದಿಗೂ ಕೂಡ ಹೀಗೆ ಯೋಚನೆ ಮಾಡಬೇಡಿ, ನಮ್ಮನ್ನಂತೂ ಯಾರು ನೋಡೋದಿಲ್ಲ, ನಾವು ಏನು ಮಾಡ್ತೀವಿ ಅಂತ ಯಾರು ನಮ್ಮನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಂತ ಎಂದಿಗೂ ಕೂಡ ಯೋಚನೆ ಮಾಡಬೇಡಿ. बाप दादा के पास तो जैसा है, जितना करता है, जिस चेत से करता है, सब जमा होता है. ಬಾಪ್ ದಾದವರ ಬಳಿ ಅಂತೂ ನಾವು ಹೇಗೆ ಮಾಡ್ತೀವಿ, ಎಷ್ಟು ಮಾಡ್ತೀವಿ, ಆತ್ಮದ ಸ್ಥಿತಿಯನ್ನು ಹೇಗೆ ಇಟ್ಕೊಂಡು ಮಾಡ್ತೀವಿ, ಇದೆಲ್ಲವೂ ಕೂಡ ಎಲ್ಲದರ ಆಧಾರದ ಮೇಲೆ ತನಗಾಗಿ ತಾನೇ ಜಮಾ ಆಗ್ತಾ ಹೋಗುತ್ತೆ. ಫೈಲ್ ನಹಿ ಹೇ ಲೇಕಿನ್ ಫೈನಲ್ ಹೇ. ಬಾಬು ಅವ್ರು ಹೇಳ್ತಾರೆ, ಪ್ರತಿಯೊಬ್ಬರದು ಕೂಡ ಫೈಲ್ ಬಾಬು ಅವ್ರ ಹತ್ರ ಇಲ್ಲ, ಆದರೆ ಇದಂತೂ ನಿಶ್ಚಿತ ಹೀಗೆ ಆಗುತ್ತೆ. ऑस्ट्रेलिया में शक्तियों ने बाप का बनने की, बाप को पहचान, बाप से स्नेह निभाने में हिम्मत बहुत अच्छी दिखाई है. ಆಸ್ಟ್ರೇಲಿಯಾದಲ್ಲಿರುವಂತಹ ಶಕ್ತಿಯರು ತಂದೆಯ ಮಕ್ಕಳಾಗೋದ್ರಲ್ಲಿ, ತಂದೆಯನ್ನು ಗುರ್ತಿಡಿಯೋದ್ರಲ್ಲಿ, ನಂತರ ತಂದೆಯ ಸ್ನೇಹವನ್ನು ನಿಭಾಯಿಸೋದ್ರಲ್ಲಿ ಬಹಳ ಚೆನ್ನಾಗಿ ಧೈರ್ಯವನ್ನು ತೋರಿಸಿದ್ದಾರೆ. हलचल की भूल होती है वह तो कोई स्थान के, धरनी के या टोटल पिछले जीवन के संस्कार ಕಾರಣ ಹಲ್ಚಲ್ ಆತಿ ಹೇ. ಬಾಪ್ ದಾದವ್ರು ಹೇಳ್ತಾರೆ, ಕೆಲವು ಏರ್ಪೇರಿನಿಂದ ತಪ್ಪುಗಳನ್ನು ಮಾಡ್ತೀರಾ, ಅದಂತೂ ಸ್ಥಾನದ ಕಾರಣ, ಧರಣಿಯ ಕಾರಣ ಅಥವಾ ನಮ್ಮ ಹಿಂದಿನ ಜನ್ಮದ ಸಂಸ್ಕಾರದ ಕಾರಣ ಏರ್ಪೇರಾಗುತ್ತೆ. उसको भी पार कर स्नेह के बंधन में आगे बढ़ते रहते हैं. इसलिए बाप दादा शक्तियों को हिम्मत पर ಮುಬಾರಕ್ ದೇತೆ ಹೇ. ಅದನ್ನು ಕೂಡ ಯಾವುದು ನಮ್ಮ ಹಿಂದಿನ ಜನ್ಮದ ಸಂಸ್ಕಾರ ಆಗಿರ್ಬೋದು, ಅಥವಾ ಧರಣಿಯ ಕಾರಣ ಆಗಿರ್ಬೋದು, ಅಥವಾ ಅಲ್ಲಿಯ ಸ್ಥಾನದ ಕಾರಣ ಆಗಿರ್ಬೋದು, ಇದೆಲ್ಲನೂ ಕೂಡ ಏನು ಏರ್ಪೇರಾಗುತ್ತೆ, ಇದನ್ನು ಕೂಡ ಅವರು ಬಹಳ ಸಹಜವಾಗಿ ಪಾರ್ ಮಾಡಿ ಸ್ನೇಹದ ಬಂಧನದಲ್ಲಿ ಬಂದು, ಬಾಬೋರ ಜೊತೆ ಸ್ನೇಹವನ್ನು ಇಟ್ಕೊಂಡು ಬಾಬೋರ ಸ್ನೇಹದ ಬಂಧನದಲ್ಲಿ ಬಂದು ವೃದ್ಧಿಯನ್ನು ಹೊಂದಿ, ಬಾಬ್ದಾದವ್ರು ಹೇಳ್ತಾರೆ, ಇದರಲ್ಲಿ ಶಕ್ತಿಯರು ಬಹಳ ಒಳ್ಳೆ ಧೈರ್ಯವನ್ನು ತೋರಿಸಿದ್ದಾರೆ. ತಮಗೆ ಶುಭಾಶಯಗಳು. ಏಕ್ ಬಲ್ ಏಕ್ ಭರೋಸಾ ಆಗೆ ಬಡಾ ರಹಾ ಹೇ. ಒಂದು ಬಲ, ತಂದೆ ಒಬ್ಬರೇ ನನ್ನ ಶಕ್ತಿ ಆಗಿದ್ದಾರೆ, ಅವರ ಮೇಲೇ ನನಗೆ ಭರವಸೆ ಇರೋದು, ಈ ಒಂದು ಹೇಳಿಕೆಯಿಂದ ಅವರು ಮುಂದೆ ನಡೀತಾ ಇದ್ದಾರೆ. तो शक्तियों की हिम्मत और पांडवों का सेवा का उमंग दोनों पंख ಪಕ್ಕೆ ಹೋಗೆಯೇ ಹೇ. ಅದಕ್ಕಾಗಿ ಶಕ್ತಿಯರ ಧೈರ್ಯ ಹಾಗೂ ಪಾಂಡವರ ಸೇವೆಯಿಂದ, ಈ ಒಂದು ಒಲವಿನಿಂದ, ಇವೆರಡೂ ರೆಕ್ಕೆಗಳಿಂದ ಬಹಳ ಚೆನ್ನಾಗಿ ಮುಂದುವರಿತಾ ಇದ್ದೀರಾ. ಇದು ಬಹಳ ಚೆನ್ನಾಗಿ ಪರಿಪಕ್ವ ಆಗಿದೆ. ಸೇವಾ ಕೆ ಕ್ಷೇತ್ರ ಮೇ ಪಾಂಡವ್ ಬಿ ಮಹಾವೀರ್ ಬನ್ ಗಯೇ ಹೇ. ಬಾಬು ಅವ್ರು ಹೇಳ್ತಾರೆ, ಸೇವೆಯ ಕ್ಷೇತ್ರದಲ್ಲಿ ಪಾಂಡವರು ಕೂಡ ಮಹಾವೀರರಾಗೋಗಿದ್ದಾರೆ. ಹಾಗೆ ಬಡ್ ರಹೇ ಹೇ. ಅವರು ಬಹಳ ಸೇವೆಯಲ್ಲಿ ಪಾಂಡವರು ಮಹಾವೀರರಾಗಿ ಮುಂದುವರಿತಾ ಇದ್ದಾರೆ. ಹಲ್ಚಲ್ ಕೋ ಪಾರ್ ಕರ್ನೆ ಮೇ ಹೋಶಿಯಾರ್ ಹೇ. ಯಾವ್ದಾದ್ರು ಪರಿಸ್ಥಿತಿ ಬಂತು, ಏರ್ಪೇರಿನ ಸ್ಥಿತಿ ಬಂತು ಅಂತಂದರೆ ಅದರಲ್ಲಿ ವಿಜಯವನ್ನು ಗಳಿಸೋದು, ಅದನ್ನು ಪಾರ್ ಮಾಡೋದ್ರಲ್ಲಿ ಬಹಳ ಬುದ್ಧಿವಂತರು. ಸಭಿಕ ಚಿತ್ರ ವಹಿ ಹೇ. ಬಾಬು ಅವ್ರು ಹೇಳ್ತಾರೆ, ನಿಮ್ಮೆಲ್ಲರ ಚಿತ್ರನೂ ಕೂಡ ಅದೇ ಆಗಿದೆ. ಪಾಂಡವ್ मोटे, ताजे, लंबे, चौड़े दिखाते हैं क्योंकि स्थिति ऐसी ऊंची और मजबूत है. ಬಾಬು ಅವ್ರು ಹೇಳ್ತಾರೆ, ನಿಮ್ಮೆಲ್ಲರ ಚಿತ್ರ ಅದೇನೆ. ಪಾಂಡವ್ರದ್ದು ಹೇಗೆ ಶಾಸ್ತ್ರಗಳಲ್ಲಿ, ಗೀತೆಯಲ್ಲಿ ತೋರಿಸಿದ್ದಾರೆ, ಪಾಂಡವರನ್ನು ಬಹಳ ಬಲಿಷ್ಠವಾಗಿ, ಬಹಳ ಉದ್ದವಾಗಿ, ಬಹಳ ವಿಶಾಲವಾದಂತಹ ಭುಜಗಳನ್ನು ಉಳ್ಳಂಥವರನ್ನಾಗಿ ತೋರಿಸಿದ್ದಾರೆ. ಯಾಕೆ ಅಂತಂದರೆ, ತಾವೆಲ್ಲರೂ ಕೂಡ ಅಷ್ಟೊಂದು ಶ್ರೇಷ್ಠರಾಗಿದ್ದೀರಾ, ತಾವು ಅಷ್ಟೊಂದು ಶಕ್ತಿಶಾಲಿಗಳಾಗಿದ್ದೀರಾ, ತಾವು ಇಷ್ಟೊಂದು ವೀರರಾಗಿದ್ದೀರಾ ಅಂತ. ಆಸ್ಟ್ರೇಲಿಯಾ ವಾಲೆ ರಹಮ್ ದಿಲ್ ಬಿ ಜ್ಯಾದಾ ಹೇ. ಆಸ್ಟ್ರೇಲಿಯಾದವರು ಬಹಳ ದಯಾಹೃದಯಿಗಳು ಕೂಡ ಆಗಿದ್ದಾರೆ. ಭಟಕ್ತಿ ಹುಯಿ ಆತ್ಮಕ್ಕೆ ಊಪರ್ ರಹಮ್ ದಿಲ್ ಬನ್ ಸೇವಾ ಮೇ ಆಗೆ ಬಡ್ ರಹೇ ಹೇ. ಅಲ್ದಾಡ್ತಾ ಇರುವಂತಹ ಆತ್ಮಗಳನ್ನು ಮೇಲೆ ದಯಾಹೃದಯಿಗಳಾಗಿ ಸೇವೆಯನ್ನು ವೃದ್ಧಿ ಮಾಡ್ತಾ ಇದ್ದಾರೆ. ವೇ ಕಭಿ ಸೇವಾಕ್ಕೆ ಬಿನಾ ರಹ ನಹಿ ಸಕ್ತೆ. ಅವರೆಂದಿಗೂ ಕೂಡ ಸೇವೆಯ ಹೊರತು ಇರಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ ದಾದಾ ಕೋ ಬಚ್ಚೋಂ ಕೆ ಆಗೆ ಬಡ್ನೆ ಕಿ ವಿಶೇಷತಾ ಪರ್ ಸದಾ ಖುಷಿ ಹೇ. ಬಾಪ್ ದಾದವರು ಸೇವೆಯಲ್ಲಿ ಮುಂದುವರ್ತಾ ಇರೋದನ್ನು ನೋಡಿಬಿಟ್ಟು, ಈ ವಿಶೇಷತೆಯನ್ನು ನೋಡಿ ಸದಾ ಕಾಲ ಖುಷಿಯಾಗಿದ್ದಾರೆ.
ವಿಶೇಷ ಖುಷ್ ನಸೀಬ್ ಹೋ. ಬಾಬಾ ಅವ್ರು ಹೇಳ್ತಾರೆ ತಾವಂತೂ ಖುಷಿಯ ಅದೃಷ್ಟಶಾಲಿಗಳಾಗಿದ್ದೀರ. ವಿಶೇಷವಾಗಿ ಹರ್ ಬಚ್ಚೆ ಕೆ ಉಮಂಗ್ ಉತ್ಸಾಹ ಪರ್ ಬಾಪ್ ದಾದಾ ಕೋ ಹರ್ಷ ಹೋತಾ ಹೇ. ಪ್ರತಿಯೊಂದು ಮಗುವಿನ ಒಲವು ಉತ್ಸಾಹವನ್ನು ನೋಡಿ ಬಾಬ್ದಾದವರಂತೂ ಬಹಳ ಹರ್ಷಿತರಾಗ್ತಾ ಇದ್ದಾರೆ. ಕೈಸೆ ಹರ್ ಏಕ್ ಶ್ರೇಷ್ಠ ಲಕ್ಷ್ಯ ಸೆ ಆಗೆ ಬಡ್ ರಹೆ ಹೇ. ಬಾಬ್ದಾದವ್ರು ನೋಡ್ತಾ ಇದ್ದಾರಂತೆ ಹೇಗೆ ಪ್ರತಿಯೊಂದು ಮಗುನೂ ಕೂಡ ಶ್ರೇಷ್ಠವಾದಂತಹ ಗುರಿಯನ್ನು ಇಟ್ಕೊಂಡು ಮುಂದುವರಿತಾ ಇದ್ದಾರೆ. ಅವ್ರು ಬರ್ತೆ रहेंगे, ಮತ್ತೆ ಮುಂದುವರಿತಾನೆ ಇರ್ತಾರೆ. ಬಾಬ್ದಾದಾ ಸದೈವ್ ವಿಶೇಷತಾ ಕೋ ಹಿ ದೇಖ್ತೆ ಹೇ. ಬಾಬ್ದಾದವರಂತೂ ಸದಾಕಾಲ ವಿಶೇಷತೆಗಳನ್ನೇ ನೋಡ್ತಾರೆ. ಹರ್ ಏಕ್ ದೋಸೆ ಪ್ಯಾರಾ ಲಗ್ತಾ ಹೇ. ಪ್ರತಿಯೊಬ್ಬರು ಕೂಡ ಒಬ್ಬರಿಗಿಂತ ಇನ್ನೊಬ್ರು ಬಹಳ ಪ್ರಿಯರಾಗಿದ್ದೀರಾ. ಆಪ್ ಬಿ ಏಕ್ ದೋ ಕೋ ಇಸ್ ವಿಧಿ ಸೆ ದೇಖ್ತೆ ಹೋನಾ. ಪ್ರತಿಯೊಬ್ಬರು ತಮ್ಮನ್ನು ತಾವು ಕೂಡ ಇದೇ ರೀತಿಯಲ್ಲಿ ನೋಡ್ತಾ ಇದ್ದೀರಾ ತಾನೆ. ಜಿಸ್ಕೋ ಬಿ ದೇಕೋ ಏಕ್ ದೋ ಸೆ ಪ್ರೀ ಲಗೆ. ಬಾಬಾ ಅವ್ರು ಹೇಳ್ತಾರೆ ತಾವು ಏನೇ ನೋಡಿದ್ರು ಕೂಡ ಒಬ್ಬರಿಗಿಂತ ಇನ್ನೊಬ್ರು ಬಹಳ ಪ್ರಿಯರಾಗಿರಬೇಕು. ಕ್ಯೂಂಕಿ 5000 ವರ್ಷಕ್ಕೆ ಬಾದ್ ಬಿಚ್ಡೆ ಹುಯೇ ಆಪಸ್ ಮೇ ಮಿಲೆ ಹೇ. ಯಾಕೆ ಅಂತಂದರೆ 5000 ವರ್ಷಗಳಿಂದ ತಾವು ದೂರ ಇದ್ರಿ, ಈಗ ನಂತರ ಸಿಕ್ಕಿದ್ದೀರಾ. ತೋ ಕಿತನೆ ಪ್ಯಾರೆ ಲಗ್ತೆ ಹೇ. ಹಾಗಿರ್ಬೇಕಾದ್ರೆ ತಮ್ಮಲ್ಲಿ ಪರಸ್ಪರ ಎಷ್ಟು ಪ್ರೀತಿ ಇರಬೇಕು. ಬಾಪ್ ಸೆ ಪ್ಯಾರ್ ಕಿ ನಿಶಾನಿ ಯಹ ಹೇ ಕಿ ಸಭಿ ಬ್ರಾಹ್ಮಣಾತ್ಮಾಯೇ ಪ್ಯಾರಿ ಲಗೇಗಿ. ತಂದೆಯ ಮೇಲೆ ಪ್ರೀತಿ ಇದೆ ಅನ್ನುವಂಥರ ಚಿಹ್ನೆನೇ ಆಗಿದೆ. ತಾವು ಪರಸ್ಪರ ಸರ್ವ ಬ್ರಾಹ್ಮಣ ಆತ್ಮರು ಬಹಳ ಪ್ರೀತಿಯಿಂದ ನಡ್ಕೊಳ್ಬೇಕು, ಪ್ರಿಯರು ಅಂತ ನಿಮಗೆ ಅನ್ನಿಸ್ಬೇಕು. ಹರ್ ಬ್ರಾಹ್ಮಣ್ ಪ್ಯಾರ ಲಗ್ನ ಮಾನ ಬಾಪ್ ಸೆ ಪ್ಯಾರ್ ಹೇ. ಪ್ರತಿಯೊಂದು ಬ್ರಾಹ್ಮಣ ಆತ್ಮನೂ ಕೂಡ ನಿಮಗೆ ಬಹಳ ಪ್ರಿಯರು ಅಂತ ಅನ್ನಿಸ್ತಾ ಇದೆ ಅಂತಂದ್ರೆ ಅರ್ಥ ಆಗಿದೆ ನಿಮಗೆ ತಂದೆಯ ಮೇಲೆ ಪ್ರೀತಿ ಇದೆ. ಮಾಲಾ ಮೇ ಏಕ್ ದೋ ಕೆ ಸಂಬಂಧ ಮೇ ತೋ ಬ್ರಾಹ್ಮಣ್ ಹಿ ಆಯೆಂಗೆ. ಮಾಲೆಯಲ್ಲಂತೂ ಒಂದು ಮಣಿ ಇನ್ನೊಂದು ಮಣಿಯ ಜೊತೆ ಸಂಬಂಧದಲ್ಲಿ ಬರೋದು ಕೂಡ ಬ್ರಾಹ್ಮಣ ಆತ್ಮರೇ. ಬಾಪ್ ತೋ ರಿಟೈರ್ ಹೋ ದೇಖೆಂಗೆ, ಇಸ್ಲಿಯೇ ಬಾಪ್ ಸೆ ಪ್ಯಾರ್ ಕಿ ನಿಶಾನಿ ಕೋ ಸದಾ ಅನುಭವ ಕರೋ. ಬಾಬಾ ಅವರಂತೂ ರಿಟೈರ್ಮೆಂಟ್ ತಗೊಂಡು ನಿವೃತ್ತಿಯನ್ನು ಹೊಂದು ಮೇಲ್ಗಡೆ ಪರಂಧಾಮದಲ್ಲಿ ಹೋಗಿ ನೋಡ್ತಾ ಇರ್ತಾರೆ. ಅಂತಂದರೆ ಬಾಬೋರ ಮೇಲೆ ಪ್ರೀತಿ ಇದೆ ಅನ್ನುವುದರ ಚಿಹ್ನೆ ಏನಿದೆ, ನಾವು ಪರಸ್ಪರ ಬ್ರಾಹ್ಮಣರಲ್ಲಿ ಪ್ರೀತಿಯ ಅನುಭವವನ್ನು ಮಾಡಬೇಕು. ಸಭಿ ಬಾಪ್ಗೆ ಪ್ಯಾರೆ ಹೇ ತೋ ಹಮಾರೆ ಬಿ ಪ್ಯಾರೆ ಹೇ. ನಾವೆಲ್ರಿಗೂ ಕೂಡ ತಂದೆಗೆ ಪ್ರಿಯರಾಗಿದ್ದೀವಿ ಅಂತಂದರೆ ಪರಸ್ಪರ ನಾವು ಕೂಡ ಪರಸ್ಪರ ಒಬ್ಬರ ಜೊತೆ ಇನ್ನೊಬ್ಬರು ಬಹಳ ಪ್ರೀತಿಯಿಂದ ಇರಬೇಕು. ಪಾರ್ಟಿಗಳ ಜೊತೆ ಮೊಟ್ಟ ಮೊದಲನೇ ಗುಂಪಾಗಿದೆ. ಸಭಿ ಅಪ್ನೆ ಕೋ ವಿಶೇಷ ಆತ್ಮಾಯೇ ಸಮಜ್ತೆ ಹೋ. ಬಾಬ್ದಾದವ್ರು ಕೇಳ್ತಾರೆ ತಮ್ಮನ್ನು ತಾವು ವಿಶೇಷ ಆತ್ಮಗಳು ಅಂತ ತಿಳ್ಕೊಳ್ತೀರಾ. ವಿಶೇಷ ಆತ್ಮ ಹೇ, ವಿಶೇಷ ಕಾರ್ಯಕ್ಕೆ ನಿಮಿತ್ತ ಹೇ ಅವ್ರ ವಿಶೇಷತಾಯೇ ದೇಖ್ನಿ ಹೇ. ನಾವೆಲ್ಲರೂ ಕೂಡ ವಿಶೇಷ ಆತ್ಮಗಳಾಗಿದ್ದೀವಿ, ವಿಶೇಷ ಕಾರ್ಯಕ್ಕೆ ನಿಮಿತ್ತರಾಗಿದ್ದೀವಿ, ಹಾಗೂ ನಾವು ಬೇರೆಯವರ ವಿಶೇಷತೆಯನ್ನೇ ನೋಡಬೇಕಾಗಿದೆ. ಏಸೆ ಸದಾ ಸ್ಮೃತಿ ಮೇರಹೆ. ಇದು ಸದಾ ಕಾಲ ನಮ್ಮ ಸ್ಮೃತಿಯಲ್ಲಿರಬೇಕು. ನಾನು ವಿಶೇಷ ಆತ್ಮ ಆಗಿದ್ದೀನಿ. ಬೇರೆಯವರ ಕರ್ಮ ಮಾಡಬೇಕಾದ್ರೆ ಅವರು ಏನು ಕರ್ಮ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ವಿಶೇಷತೆಯನ್ನೇ ನೋಡಬೇಕು. ವಿಶೇಷತೆಯ ಹೊರತು ಬೇರೆ ಏನೂ ಕೂಡ ನನಗೆ ಕಾಣಿಸ್ಬಾರ್ದು. ಇದೇ ಸ್ಮೃತಿ ಅನ್ನೋದು ಇರಬೇಕು. ವಿಶೇಷ ಸ್ಮೃತಿ ಸಾಧಾರಣ ಸ್ಮೃತಿ ಕೋ ಬಿ ಶಕ್ತಿಶಾಲಿ ಬನಾ ದೇತಿ ಹೇ. ಯಾವಾಗ ವಿಶೇಷವಾದಂತಹ ಸ್ಮೃತಿ ಇರುತ್ತೆ ಆಗ ಸಾಧಾರಣ ಸ್ಮೃತಿನೂ ಕೂಡ ಶಕ್ತಿಶಾಲಿ ಸ್ಮೃತಿ ಆಗೋಗ್ಬಿಡುತ್ತೆ. ವ್ಯರ್ಥ ಕೋ ಬಿ ಸಮಾಪ್ತ ಕರ್ ದೇತಿ ಹೇ. ಯಾವಾಗ ಇಂತಹ ಶ್ರೇಷ್ಠವಾದಂತಹ ಸ್ಮೃತಿ ಇರುತ್ತೆ ಅದು ವ್ಯರ್ಥವನ್ನು ಕೂಡ ಸಮಾಪ್ತಿ ಮಾಡಿಬಿಡುತ್ತೆ. ತೋ ಸದಾ ವಿಶೇಷ ಶಬ್ದ ಯಾದ್ ರಖ್ನಾ. ಅದಕ್ಕಾಗಿ ಸದಾ ಕಾಲ ಈ ಒಂದು ವಿಶೇಷ ಅನ್ನುವಂತಹ ಪದವನ್ನು ನೆನ್ಪಿಟ್ಕೊಳ್ಳಿ. ಬೋಲ್ನಾ ಬಿ ವಿಶೇಷ, ದೇಖ್ನಾ ಬಿ ವಿಶೇಷ, ಕರ್ನಾ ಬಿ ವಿಶೇಷ, ಸೋಚ್ನಾ ಬಿ ವಿಶೇಷ. ಬಾಬ್ದಾದ ಅವ್ರು ಹೇಳಿದ್ರಲ್ಲ, ಒಂದಾಗಿದೆ ಬುದ್ಧಿ, ಇನ್ನೊಂದು ದೃಷ್ಟಿಕೋನ, ಇನ್ನೊಂದು ಭಾವನೆ, ಮತ್ತೊಂದು ಮಾತು. ಅದೇ ಥರ ಬಾಬಾ ಅವ್ರು ಹೇಳ್ತಾರೆ ತಾವೇನು ಮಾತಾಡ್ತೀರಾ ಅದು ಕೂಡ ವಿಶೇಷವಾಗಿರಬೇಕು, ತಾವೇನು ನೋಡ್ತೀರಾ ಅದು ಕೂಡ ವಿಶೇಷವಾಗಿರಬೇಕು, ತಾವೇನು ಮಾಡ್ತೀರಾ ಅದು ಕೂಡ ವಿಶೇಷವಾಗಿರಬೇಕು, ತಾವೇನು ಯೋಚನೆ ಮಾಡ್ತೀರಾ ಅದು ಸಹ ವಿಶೇಷವಾಗಿರಬೇಕು. ಹರ್ ಬಾತ್ ಮೇ ಯ ವಿಶೇಷ ಶಬ್ದ ಲಾನೆ ಸೆ ಸ್ವತಃ ಹಿ ಬದಲ್ ಜಾಯೆಂಗೆ. ಪ್ರತಿಯೊಂದು ಮಾತಿನಲ್ಲೂ ಕೂಡ ವಿಶೇಷ ಅನ್ನುವಂತಹ ಪದವನ್ನು ಜೋಡಿಸೋದ್ರಿಂದ ನಾವು ವಿಶೇಷ ಆಗೇ ಹೋಗೋಗ್ಬಿಡ್ತೀವಿ. ಸ್ವತಃವಾಗಿ ನಮ್ಮಲ್ಲಿ ಬದಲಾವಣೆ ಅನ್ನೋದು ಆಗತ್ತೆ. और इसी स्मृति से स्व परिवर्तन विश्व परिवर्तन सहज हो जाएगा. ಈ ಒಂದು ಸ್ಮೃತಿಯಿಂದ
ನಾನು ವಿಶೇಷ ಆತ್ಮನಾಗಿದ್ದೀನಿ, ನಾನು ವಿಶೇಷವಾದದ್ದನ್ನೇ ಮಾತಾಡ್ತೀನಿ, ವಿಶೇಷವಾದದ್ದನ್ನೇ ನೋಡ್ತೀನಿ, ವಿಶೇಷವಾದದ್ದನ್ನೇ ಯೋಚನೆ ಮಾಡ್ತೀನಿ. ಈ ಒಂದು ವಿಶೇಷ ಅನ್ನುವಂತಹ ಪದದ ಸ್ಮೃತಿಯಿಂದ ಸ್ವಯಂನ ಪರಿವರ್ತನೆಯಿಂದ ಸಹಜವಾಗಿ ವಿಶ್ವ ಪರಿವರ್ತನೆಯೂ ಕೂಡ ಆಗೇ ಹೋಗುತ್ತೆ. ಹರ್ ಬಾತ್ ಮೇ ವಿಶೇಷ ಶಬ್ದ ಆ್ಯಡ್ ಕರ್ತೆ ಜಾನ. ಬಾಬ್ದಾದವ್ರು ಹೇಳ್ತಾರೆ, ಪ್ರತಿಯೊಂದು ಮಾತಿನಲ್ಲೂ ಕೂಡ ವಿಶೇಷ ಅನ್ನುವಂತಹ ಪದದ ಜೋಡಣೆಯನ್ನು ಮಾಡಿ. इसी से जो संपूर्णता को प्राप्त करने का लक्ष्य है, मंजिल है, उसको प्राप्त कर लेंगे. ಇದರಿಂದ ಈ ಒಂದು ವಿಶೇಷ ಅನ್ನುವಂತಹ ಶಬ್ದವನ್ನು ಜೋಡಣೆ ಮಾಡೋದ್ರಿಂದ ಸಹಜವಾಗಿ ಸಂಪೂರ್ಣತೆಯನ್ನು ನಾವು ಪಡೆದ್ಬಿಡ್ಬೋದು. ಯಾಕೆಂತಂದರೆ ಇದೇ ನಮ್ಮ ಗುರಿಯಾಗಿದೆ. ಎರಡನೇ ಗುಂಪಿನವ್ರ ಜೊತೆಗೆ ಸದಾ ಬಾಪ್ ಔರ್ ವರ್ಷೆ ಕಿ ಸ್ಮೃತಿ ಮೇ ರಹತೆ ಹೋ. ಸದಾಕಾಲ ತಂದೆ ಹಾಗೂ ತಂದೆ ಕೊಡುವಂತಹ ಆಸ್ತಿಯ ಸ್ಮೃತಿಯಲ್ಲಿರ್ತೀರಾ. ಶ್ರೇಷ್ಠ ಸ್ಮೃತಿ ದ್ವಾರ ಶ್ರೇಷ್ಠ ಸ್ಥಿತಿ ಕ ಅನುಭವ ಹೋತಾ ಹೈ. ಶ್ರೇಷ್ಠವಾದಂತಹ ಸ್ಮೃತಿಯ ಮೂಲಕ ಶ್ರೇಷ್ಠವಾದಂತಹ ಸ್ಥಿತಿಯ ಅನುಭವ ಆಗುತ್ತಾ. ಸ್ಥಿತಿ ಕ ಆಧಾರ ಹೈ ಸ್ಮೃತಿ. ನಮ್ಮ ಆತ್ಮದ ಸ್ಥಿತಿಯ ಆಧಾರನೇ ಆಗಿದೆ ಸ್ಮೃತಿ. ಸ್ಮೃತಿ ಕಮ್ಜೋರ್ ಹೈ ತೋ ಸ್ಥಿತಿ ಬಿ ಕಮ್ಜೋರ್ ಹೋ ಜಾತಿ ಹೈ. ಯಾವಾಗ ನಮ್ಮ ಸ್ಮೃತಿ ನಿಶಕ್ತವಾದಂಥದ್ದು ಮಾಡ್ತೀವಿ, ಆಗ ನಮ್ಮ ಸ್ಥಿತಿನೂ ಕೂಡ ನಿಶಕ್ತವಾಗಿ ಹೋಗ್ಬಿಡುತ್ತೆ. ಸ್ಮೃತಿ ಸದಾ ಶಕ್ತಿಶಾಲಿ ರಹೆ. ಅದಕ್ಕಾಗಿ ನಮ್ಮ ಸ್ಮೃತಿ ಸದಾ ಕಾಲ ಶಕ್ತಿಶಾಲಿಯಾಗಿರಬೇಕು. ವ ಶಕ್ತಿಶಾಲಿ ಸ್ಮೃತಿ ಹೇ ಮೇ ಬಾಪ್ ಕಾ ಔರ್ ಬಾಪ್ ಮೇರಾ. ಬಾಬಾ ಅವ್ರು ಹೇಳ್ತಾರೆ, ಶಕ್ತಿಶಾಲಿಯಾದಂತಹ ಸ್ಮೃತಿನೇ ಆಗಿದೆ. ನಾನು ತಂದೆಯ ಮಗು ಆಗಿದ್ದೀನಿ ಹಾಗೂ ತಂದೆ ನನ್ನವರಾಗಿದ್ದಾರೆ. ಇಸಿ ಸ್ಮೃತಿ ಸೇ ಸ್ಥಿತಿ ಶಕ್ತಿಶಾಲಿ ರಹೇಗಿ. ಈ ಒಂದು ಸ್ಮೃತಿಯಿಂದ ನನ್ನ ಆತ್ಮದ ಸ್ಥಿತಿ ಶಕ್ತಿಶಾಲಿಯಾಗಿರುತ್ತೆ. ಅವ್ರು ದೂಸರೋಂಕೋ ಬಿ ಶಕ್ತಿಶಾಲಿ ಬನಾಯಂಗೆ. ಆಗ ನಾವು ಬೇರೆಯವರನ್ನು ಕೂಡ ಶಕ್ತಿಶಾಲಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯ. ತೋ ಸದಾ ಸ್ಮೃತಿಗೆ ಊಪರ್ ವಿಶೇಷ ಅಟೆನ್ಷನ್ ರಹೆ. ಅದಕ್ಕಾಗಿ ಸದಾಕಾಲ ನಮ್ಮ ಸ್ಮೃತಿ ಏನಿದೆ ಅದರ ಬಗ್ಗೆ ವಿಶೇಷವಾದಂತಹ ಗಮನವನ್ನು ಕೊಡಬೇಕು. ಸಮರ್ಥ ಸ್ಮೃತಿ, ಸಮರ್ಥ ಸ್ಥಿತಿ, ಸಮರ್ಥ ಸೇವಾ ಸ್ವತಃ ಹೋತೆ ರಹೆ. ಸಮರ್ಥವಾದಂಥ ಸ್ಮೃತಿ ಇತ್ತು ಅಂತಂದರೆ ಸಹಜವಾಗಿ ಸಮರ್ಥವಾದಂತಹ ಸ್ಥಿತಿ ಇರುತ್ತೆ. ಸಹಜವಾದಂತಹ ಸಮರ್ಥವಾದಂತಹ ಸ್ಥಿತಿ ಇತ್ತು ಅಂತಂದರೆ ಸಮರ್ಥವಾದಂತಹ ಸೇವೆ ಅನ್ನೋದು ತನಗಾಗಿ ತಾನೇ ಆಗತ್ತೆ. ಸ್ಮೃತಿ, ಸ್ಥಿತಿ और ಸೇವಾ ತೀನೋ ಹಿ ಸಮರ್ಥ ಹೋ. ಬಾಬಾ ಅವ್ರು ಹೇಳ್ತಾರೆ, ಯಾವಾಗ ಸ್ಮೃತಿ ಸಮರ್ಥವಾಗಿರುತ್ತೆ ಆಗ ಸ್ಥಿತಿ ಸಮರ್ಥವಾಗಿರುತ್ತೆ, ಆಗ ಸೇವೆನೂ ಕೂಡ ಸಮರ್ಥವಾಗತ್ತೆ, ಸಹಜವಾಗಿ ಆಗತ್ತೆ. ಅದಕ್ಕೆ ಬಾಬಾ ಅವ್ರು ಹೇಳ್ತಾರೆ, ಸ್ಮೃತಿ, ಸ್ಥಿತಿ ಹಾಗೂ ಸೇವೆ ಇವು ಮೂರು ಕೂಡ ಸಮರ್ಥವಾಗಿರಲಿ. ಜೈಸೆ ಸ್ವಿಚ್ ಆನ್ ಕರೋ ತೋ ರೋಶ್ನಿ ಹೋ ಜಾತಿ ಹೈ. ಹೇಗೆ ನಾವು ಸ್ವಿಚ್ಚನ್ನು ಆನ್ ಮಾಡಿದ ತಕ್ಷಣ ಬೆಳಕು ಅನ್ನೋದು ಆಗೋಗ್ಬಿಡುತ್ತೆ. ಆಫ್ ಕರೋ ತೋ ಅಂಧ್ಯಾರ ಹೋ ಜಾತಾ ಹೈ. ಅದೇ ಸ್ವಿಚ್ಚನ್ನು ಆಫ್ ಮಾಡಿಬಿಟ್ರೆ ಅಂಧಕಾರ ಆಗೋಗ್ಬಿಡುತ್ತೆ. ऐसे ही ये स्मृति भी एक स्विच है. ಅದೇ ಥರ ಬಾಬಾ ಅವ್ರು ಹೇಳ್ತಾರೆ, ಈ ಸ್ಮೃತಿ ಏನಿದೆ ಇದು ಕೂಡ ಒಂದು ಸ್ವಿಚ್ ಆಗಿದೆ. ಸ್ಮೃತಿ ಕ ಸ್ವಿಚ್ ಅಗರ್ ಕಮ್ಜೋರ್ ಹೈ ತೋ ಸ್ಥಿತಿ ಬಿ ಕಮ್ಜೋರ್ ಹೈ. ಒಂದು ವೇಳೆ ನಾವು ಸ್ಮೃತಿ ಏನು ಆ ಒಂದು ಸ್ವಿಚ್ಚಲ್ಲಿ ಏನಾದ್ರು ನಾವು ನಿಶಕ್ತತೆಯನ್ನು ಧಾರಣೆ ಮಾಡಿದ್ವಿ, ನಿಶಕ್ತವಾದಂತಹ ಸ್ಮೃತಿಗಳನ್ನು ಇಟ್ಕೊಂಡ್ವಿ ಅಂತಂದರೆ ಸ್ಥಿತಿನೂ ಕೂಡ ನಿಶಕ್ತವಾಗಿ ಹೋಗ್ಬಿಡುತ್ತೆ. ಸದಾ ಸ್ಮೃತಿ ರೂಪಿ ಸ್ವಿಚ್ ಕಾ ಅಟೆನ್ಷನ್ ಹೋ. ಅದಕ್ಕಾಗಿ ನಮ್ಮ ಗಮನ ಆ ಒಂದು ಸ್ಮೃತಿ ರೂಪಿ ಸ್ವಿಚ್ಚಿನ ಬಗ್ಗೆ ಇರಬೇಕು. ಅಂದರೆ ಸ್ಮೃತಿಯ ಬಗ್ಗೆ ನಮಗೆ ಗಮನ ಅನ್ನೋದು ಇರಬೇಕು. ಇಸಿ ಸೇ ಹಿ ಸ್ವಯಂ ಔರ್ ಸರ್ವ ಕಾ ಕಲ್ಯಾಣ ಹೈ. ಈ ಒಂದು ಸ್ಮೃತಿಯಿಂದ ಸ್ವಯಂನ ಕಲ್ಯಾಣ ಹಾಗೂ ಸರ್ವರ ಕಲ್ಯಾಣ ಅನ್ನೋದು ಆಗತ್ತೆ. ನಯಾ ಜನ್ಮ ಹುವಾ ಹೈ ತೋ ನಯಿ ಸ್ಮೃತಿ ಹೋ. ಬಾಬಾ ಅವ್ರು ಹೇಳ್ತಾರೆ, ತಮ್ಮದು ಹೊಸ ಜನ್ಮ ಆಗಿದೆ ಅಂತಂದರೆ ತಮ್ಮದು ಹೊಸದಾದಂತಹ ಸ್ಮೃತಿ ಇರಲಿ. ಪುರಾಣಿ ಸ್ಮೃತಿಯ ಸಬ್ ಸಮಾಪ್ತ. ಹಳೇದು ಯಾವುದೆಲ್ಲ ಸ್ಮೃತಿಗಳಿದೆ, ನೆನಪುಗಳಿದೆ ಅದೆಲ್ಲವೂ ಕೂಡ ಸಮಾಪ್ತಿ ಮಾಡಿಬಿಡಿ. तो इसी विधि से सदा ಶುದ್ಧಿ ಕೋ ಪ್ರಾಪ್ತ ಕರ್ತೆ ಸಿದ್ಧಿ ಕೋ ಪ್ರಾಪ್ತ ಕರ್ತೆ ಚಲೋ. ಈ ಒಂದು ವಿಧಿಯಿಂದ ಸದಾ ಕಾಲ ತಾವು ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಕೊಳ್ತಾ ಹೋಗಿ. ಮೂರನೇ ಗುಂಪಿನವರ ಜೊತೆ ಸಬಿ ಅಪ್ನೆ ಕೋ ಭಾಗ್ಯವಾನ್ ಸಮಜ್ತೆ ಹೋ. ಬಾಬ್ದಾದ ಅವ್ರು ಕೇಳ್ತಾರೆ, ತಮ್ಮನ್ನು ತಾವು ಭಾಗ್ಯಶಾಲಿಗಳು ಅಂತ ತಿಳ್ಕೊಳ್ತೀರಾ? ವರದಾನ್ ಭೂಮಿ ಪರ್ ಆನಾ ಯ ಮಹಾನ್ ಭಾಗ್ಯ ಹೈ. ಬಾಬಾ ಅವ್ರು ಹೇಳ್ತಾರೆ, ಮಧುಬನ ವರದಾನ ಭೂಮಿಯಲ್ಲಿ ಬರೋದೇನಿದೆ ಇದು ಕೂಡ ಮಹಾನ್ ಭಾಗ್ಯ ಆಗಿದೆ. ಏಕ್ ಭಾಗ್ಯ ವರದಾನ್ ಭೂಮಿ ಪರ್ ಪਹੁಂಚನೆ ಕಾ ಮಿಲ್ ಗಯ. ಬಾಬಾ ಅವ್ರು ಹೇಳ್ತಾರೆ, ಒಂದು ಭಾಗ್ಯ ಅಂತೂ ತಮಗೆ ವರದಾನದ ರೂಪದಲ್ಲಿ ಸಿಕ್ಕಿದೆ, ಅದಾಗಿದೆ ವರದಾನ ಭೂಮಿಯಲ್ಲಿ ತಲುಪೋದು.
इसी भाग्य को जितना चाहो ಶ್ರೇಷ್ಠ ಬನಾ ಸಕ್ತೆ ಹೋ. ಈ ಭಾಗ್ಯವನ್ನ ತಾವು ಎಷ್ಟು ಬೇಕಾದರೂ ಅಷ್ಟು ಶ್ರೇಷ್ಠವನ್ನಾಗಿ ಮಾಡ್ಕೊಳ್ಬೋದು. ಶ್ರೇಷ್ಠ ಮತ್ ಹಿ ಭಾಗ್ಯ ಕಿ ರೇಖಾ ಖೀಂಚನೆ ಕಿ ಕಲಂ ಹೈ. ಈ ಶ್ರೇಷ್ಠವಾದಂತಹ ಮತ ಬಾಬೋರ್ ಏನು ಕೊಡ್ತಾ ಇದ್ದಾರೆ, ಇದೇ ನಮ್ಮ ಶ್ರೇಷ್ಠ ಭಾಗ್ಯವನ್ನ ಮಾಡ್ಕೊಳ್ಳೋದಿಕ್ಕೆ ಎಳ್ಕೊಳ್ಳೋದಿಕ್ಕೆ ಒಂದು ಪೆನ್ ಆಗಿದೆ. ಶ್ರೇಷ್ಠ ಮತ ಬಾಬೋರ್ ಏನು ಕೊಡ್ತಾ ಇದ್ದಾರೆ, ಅದರಂತೆ ನಡ್ಕೊಳ್ಳೋದೇನಿದೆ ಇದೇ ನಮ್ಮ ಶ್ರೇಷ್ಠ ಭಾಗ್ಯವನ್ನು ಬರ್ಕೊಳ್ಳುವಂತಹ ಒಂದು ಪೆನ್ನು. ಇಸ್ಮೇ ಜಿತನಾ ಭಿ ಅಪ್ನಿ ಶ್ರೇಷ್ಠ ರೇಖಾ ಬನಾತೆ ಜಾಯಂಗೆ ಉತನಾ ಶ್ರೇಷ್ಠ ಬಂತಾ ಜಾಯಂಗೆ. ಈ ಒಂದು ಶ್ರೇಷ್ಠ ಮತದಿಂದ ತಾವು ಎಷ್ಟು ಶ್ರೇಷ್ಠವನ್ನಾಗಿ ಮಾಡ್ಕೊಳ್ಬೇಕು ಅಂತ ಬಯಸ್ತಿರೋ ಅಷ್ಟೂ ಕೂಡ ತಾವು ಶ್ರೇಷ್ಠವನ್ನಾಗಿ ಮಾಡ್ಕೊಳ್ಬೋದು. ಸಾರೆ ಕಲ್ಪಕ್ಕೆ ಅಂದರ್ ಯಹಿ ಶ್ರೇಷ್ಠ ಸಮಯ ಭಾಗ್ಯ ಕಿ ರೇಖಾ ಬನಾನೆ ಕಾ ಹೈ. ಪೂರ್ಣ ಕಲ್ಪದಲ್ಲಿ ಶ್ರೇಷ್ಠ ಸಮಯದ ಭಾಗ್ಯವನ್ನು ಮಾಡ್ಕೊಳ್ಬೇಕು ಅಂತ ಅಂದರೆ ಅದು ಇದೇ ಸಮಯದಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಏಸೆ ಸಮಯ ಪರ್ ಔರ್ ಏಸೆ ಸ್ಥಾನ್ ಪರ್ ಪಹುಂಚ್ ಗಯೆ ಅಂತಂದರೆ ಇಷ್ಟೊಂದು ಶ್ರೇಷ್ಠವಾದಂತಹ ಸಮಯದಲ್ಲಿ ಇಷ್ಟೊಂದು ಶ್ರೇಷ್ಠವಾದಂತಹ ಸ್ಥಾನ ಮಧುಬನದಲ್ಲಿ ತಾವು ಬಂದು ತಲುಪಿದ್ದೀರಾ. ತೋ ತೋಡೆ ಮೇ ಖುಷ್ ಹೋನೆ ವಾಲೆ ನಹಿ. ಅದಕ್ಕಾಗಿ ತಾವೇನು ಬರೆಸ್ಕೋಬೇಕು ಎಳ್ಕೋಬೇಕು ಅಂತಿದ್ದೀರಾ ತಮ್ಮ ಭಾಗ್ಯವನ್ನು, ಅದನ್ನು ತುಂಬ ಜಾಸ್ತಿ ಎಳ್ಕೊಳ್ಳಿ. ಸ್ವಲ್ಪ ಎಳ್ಕೊಂಬಿಟ್ಟು ಅದರಲ್ಲೇ ಖುಷಿಯಾಗಿ ಹೋಗ್ಬಿಡಬೇಡಿ. ಜಬ್ ದೇನೆ ವಾಲಾ ದಾತಾ ದೇ ರಹಾ ಹೇ ತೋ ಲೇನೆ ವಾಲಾ ತಕ್ಕೆ ಕ್ಯೂ. ಬಾಬ್ದಾದವ್ರು ಹೇಳ್ತಾರೆ, ಯಾವಾಗ ಕೊಡುವಂತಹ ದಾತ ಕೊಡ್ತಾ ಇದ್ದಾರೆ, ತಾವು ತಗೊಳ್ಳುವಂಥವ್ರು ಯಾಕೆ ಸುಸ್ತಾಗ್ತೀರಾ. ಬಾಪ್ ಕಿ ಯಾದ್ ಹಿ ಶ್ರೇಷ್ಠ ಬನಾತಿ ಹೇ. ತಂದೆಯ ನೆನಪೇ ಶ್ರೇಷ್ಠರನ್ನಾಗಿ ಮಾಡಿಬಿಡುತ್ತೆ. ಬಾಪ್ ಕೋ ಯಾದ್ ಕರ್ನಾ ಅರ್ಥಾತ್ ಪಾವನ್ ಬನನ. ತಂದೆಯನ್ನು ನೆನಪು ಮಾಡೋದು ಅಂತಂದ್ರೇ ಪಾವನರಾಗೋದು. ಜನ್ಮ ಜನ್ಮ ಕ ಸಂಬಂಧ ಹೇ ತೋ ಯಾದ್ ಕ್ಯೂ ಮುಷ್ಕಿಲ್ ಹೇ. ನಮ್ಮ ಸಂಬಂಧ ಶಿವಬಾಬೋರ್ ಜೊತೆಗೆ ಜನ್ಮ ಜನ್ಮಾಂತರ ಇರೋದು. ಹಾಗಿರ್ಬೇಕಾದ್ರೆ ಯಾಕೆ ನೆನಪು ಮಾಡೋದು ನಮಗೆ ಕಷ್ಟ ಆಗಬೇಕು. ಸಿರ್ಫ್ ಸ್ನೇಹ ಸೇ ಔರ್ ಸಂಬಂಧ ಸೇ ಯಾದ್ ಕರೋ. ಅದಕ್ಕಾಗಿ ಬಹಳ ಸ್ನೇಹದಿಂದ ಮತ್ತು ಬಾಬೋರ ಜೊತೆ ಸಂಬಂಧವನ್ನು ಇಟ್ಕೊಂಡು ನೆನಪು ಮಾಡಿ. ಜಹಾ ಸ್ನೇಹ ಹೋತಾ ಹೇ ವಹಾ ಯಾದ್ ನಾವೇ ಯ ಹೋ ಹಿ ನಹಿ ಸಕ್ತಾ. ಬಾಬೋರ್ ಹೇಳ್ತಾರೆ, ಎಲ್ಲಿ ಸ್ನೇಹ ಇದೆ ಅವರು ನೆನಪು ಬರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಭೂಲ್ನೆ ಕಿ ಕೋಶಿಶ್ ಕರೋ ತೋ ಬಿ ಯಾದ್ ಆತಾ ಹೇ. ಯಾರ ಮೇಲೆ ಸ್ನೇಹ ಇದೆ ಅವರನ್ನು ತಾವು ಮರೆಯೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವರ ನೆನಪು ಬಂದೇ ಬರುತ್ತೆ. ಅಚ್ಚಾ, ವರದಾನ ಆಗಿದೆ. ಮಸ್ತಕ್ ದ್ವಾರ ಸಂತುಷ್ಟತಾ ಕೆ ಚಮಕ್ ಕಿ ಝಲಕ್ ದೇಖ್ನೆ ವಾಲೆ ಸಾಕ್ಷಾತ್ಕಾರ ಮೂರತ್ ಭವ್. ಮಸ್ತಕದ ಮೂಲಕ ಸಂತುಷ್ಟದ ಹೊಳಪನ ನೋಟವನ್ನು ತೋರಿಸುವಂಥವರೇ ಸಾಕ್ಷಾತ್ಕಾರ ಮೂರ್ತಿಗಳು. ಮಸ್ತಕದ ಮೂಲಕ ಸಂತುಷ್ಟತೆಯ ಹೊಳಪಿನ ನೋಟ, ಸಂತುಷ್ಟತೆಯ ಹೊಳಪಿನ ನೋಟವನ್ನು ಯಾರು ತೋರಿಸ್ತಾರೆ ಅವರೇ ಸಾಕ್ಷಾತ್ಕಾರ ಮೂರ್ತಿಗಳು. ಜೋ ಸದಾ ಸಂತುಷ್ಟ रहते हैं उनके मस्तक से संतुष्टता की झलक ಸದಾ ಚಮಕ್ತಿ रहती है. ಯಾರು ಸದಾ ಸಂತುಷ್ಟರಾಗಿರ್ತಾರೆ ಅವರ ಮಸ್ತಕದಲ್ಲಿ ಸಂತುಷ್ಟತೆಯ ಹೊಳಪು ಅನ್ನೋದು ಸದಾ ಕಾಲ ಹೊಳಿತಾ ಇರುತ್ತೆ. उन्हें कोई भी उदास आत्मा यदि देख लेती है तो वह भी खुश हो जाती है. ಅಂತಹ ಸಂತುಷ್ಟತೆಯಿಂದ ಹೊಳಿತಾ ಇರುವಂತಹ ಆತ್ಮರನ್ನು ಯಾರು ಬಹಳ ಉದಾಸರಾಗಿದ್ದಾರೆ, ನಿರಾಶ ಆತ್ಮರಾಗಿದ್ದಾರೆ, ಅವರೇನಾದರೂ ಆ ಸಂತುಷ್ಟ ಆತ್ಮರನ್ನು ನೋಡಿದ ತಕ್ಷಣ ಅವರು ಕೂಡ ಖುಷಿಯಲ್ಲಿ ಬಂದ್ಬಿಡ್ತಾರೆ. ಉಸ್ಕಿ ಉದಾಸಿ ಮಿಟ್ ಜಾತಿ ಹೇ. ಅವರ ಉದಾಸಿತನ ಅಥವಾ ಅವರ ಬೇಜಾರೇನಿದೆ ಅದು ಅಳಿಸೋಗುತ್ತೆ. जिनके पास संतुष्टता की खुशी का खजाना है उनके पीछे स्वतः ही सब आकर्षित होते हैं. ಯಾರ ಹತ್ರ ಸಂತುಷ್ಟತೆಯ ಖುಷಿಯ ಖಜಾನೆ ಇದೆ ಅವರ ಹಿಂದೆ ಎಲ್ಲರೂ ಕೂಡ ಆಕರ್ಷಿತರಾಗಿ ಹೋಗ್ಬಿಡ್ತಾರೆ. ಉನ್ಕಾ ಖುಷಿ ಕಾ ಚೆಹರಾ ಚೈತನ್ಯ ಬೋರ್ಡ್ ಬನ್ ಜಾತಾ ಹೈ. ಅವರ ಖುಷಿಯ ಮುಖ ಏನಿದೆ ಅದು ಚೈತನ್ಯವಾದಂತಹ ಬೋರ್ಡ್ ಆಗೋಗ್ಬಿಡುತ್ತೆ. ಜೋ ಅನೇಕ ಆತ್ಮೋಂಕೋ ಬನಾನೆ ವಾಲೆ ಕಾ ಪರಿಚಯ ದೇತಾ ಹೈ. ಹೀಗೆ ಸಂತುಷ್ಟ ಆತ್ಮರನ್ನಾಗಿ ಯಾರು ಮಾಡಿದ್ದಾರೆ ಶಿವಬಾಬೋರು, ಆ ಶಿವಬಾಬೋರ ಪರಿಚಯ ಅನ್ನೋದು ಸ್ವತಃವಾಗಿ ಅವರ ಮುಖದಿಂದ ಸಿಗ್ತಾ ಹೋಗುತ್ತೆ. ಅಂದರೆ ಯಾರು ಸಂತುಷ್ಟರಾಗಿರ್ತಾರೆ
ಅವರ ಮುಖವನ್ನು ನೋಡಿದವರು ಎಷ್ಟೇ ಉದಾಸರಾಗಿದ್ರೂ ಕೂಡ ಅವರು ಕೂಡ ಖುಷಿಯಲ್ಲಿ ಬಂದ್ಬಿಡ್ತಾರೆ. ಆ ಸಂತುಷ್ಟತೆಯ ಮುಖಿಗಳು ಯಾರಿದ್ದಾರೆ ಅವರ ಕಡೆ ಆಕರ್ಷಿತರಾಗ್ತಾರೆ. ಅವರ ಮುಖ ಏನಿದೆ ಚೈತನ್ಯವಾದಂತಹ ಬೋರ್ಡ್ ಆಗೋಗ್ಬಿಡುತ್ತೆ. ಖುಷಿಯಿಂದ ಸಂತುಷ್ಟತೆ ಇರುವಂತಹ ಆತ್ಮಗಳ ಮುಖವನ್ನು ನೋಡಿದ ತಕ್ಷಣ ಇವರನ್ನ ಯಾರು ಮಾಡಿದ್ರು, ಹೀಗೆ ಶಿವಬಾಬು ಅವ್ರು ಮಾಡಿದ್ರಲ್ವ ಇವ್ರನ್ನ ಇಷ್ಟೊಂದು ಸಂತುಷ್ಟತೆಯಿಂದ ಖುಷಿಯಿಂದ ಇರುವಂಥವ್ರನ್ನಾಗಿ, ಸೊ ಆ ಶಿವಬಾಬು ಅವರ ಪರಿಚಯ ಅನ್ನೋದು ಆಟೋಮೆಟಿಕ್ ಆಗಿ ಅವ್ರಿಗೆ ಸಿಕ್ಬಿಡುತ್ತೆ. तो ऐसी संतुष्ट रहने और सर्व को संतुष्ट करने वाली ಸಂತುಷ್ಟ ಮಣಿಯ ಬನೋ. ಅಂದರೆ ಹೀಗೆ ಸಂತುಷ್ಟರಾಗಿ ಇರುವಂಥವರು ಹಾಗೂ ಸರ್ವರನ್ನು ಕೂಡ ಸಂತುಷ್ಟರನ್ನಾಗಿ ಮಾಡುವಂತಹ ಸಂತುಷ್ಟ ಮಣಿಗಳಾಗಿ, ಜಿಸ್ಸೆ ಅನೇಕೋಂಕೋ ಸಾಕ್ಷಾತ್ಕಾರ ಹೋ. ಇಂತಹ ಸಂತುಷ್ಟ ಮಣಿಗಳಿಂದ ಅನೇಕರಿಗೆ ಸಾಕ್ಷಾತ್ಕಾರ ಅನ್ನೋದು ಆಗತ್ತೆ. ಸ್ಲೋಗನ್ ಆಗಿದೆ, चोट लगाने वाले का काम है चोट लगाना और आपका काम है अपने को बचा लेना. ಯಾರು ಪೆಟ್ಟು ನೋವನ್ನು ಕೊಡುವಂಥವ್ರಿದ್ದಾರೆ ಅವ್ರ ಕೆಲಸನೇ ನೋವು ಕೊಡೋದು, ಆದರೆ ನಮ್ಮ ಕೆಲಸ ಆಗಿದೆ ಅವರಿಂದ ಬಚಾವಾಗೋದು. ಯಾರು ನೋವು ಕೊಡುವಂಥವ್ರಿದ್ದಾರೆ ಅವ್ರ ಕೆಲಸನೇ ಆಗಿದೆ ನೋವು ಕೊಡೋದು, ಹಾಗೂ ನಮ್ಮ ಕೆಲಸ ಆಗಿದೆ ಅವರಿಂದ ಬಚಾವಾಗೋದು. ಅಚ್ಚಾ, ಓಂ ಶಾಂತಿ.